प्रकृतिं मोहिनीं श्रिताः मां पार्थ दैवीं प्रकृतिमाश्रिताः भजन्त्यनन्यमनसो ज्ञात्वा भूतादिमव्ययम् यतन्तश्च दृढौ रताः नमस्यन्तश्च मां भक्त्या नित्ययुक्ता उपासते ज्ञानयज्ञेन चाप्यन्ये यजन्तो मामुपासते एकत्वेन पृथक्त्वेन बहुधा विश्वतो मुखम् मन्त्रोऽहमहमेवाज्यमहमग्निरहं भूतम् पिताहमस्य जगतो माता धाता पितामहः वेद्यं पवित्रमोङ्कारवृक्षामयजुरेव च गतिर्भर्ता प्रभुः साक्षी निवासः शरणं सुहृत् अमृतं चैव मृत्युश्च सतसच्चाहमर्जुन त्रैविद्या मां सोमपापूतपापः यज्ञैरिष्ट्वा स्वर्गतिं प्रार्थयन्ते दिव्यान् दिवि देवभोगान् एतं भुक्त्वा स्वर्गलोकं विशालं क्षीणे पुण्ये मर्त्यलोकं सुषन्ति एवं त्रयी धर्ममनुप्रपन्ना गतागतं कामकामा लभन्ते अनन्याश्चिन्तयन्तो मां ये जनाः पर्युपासते तेषां नित्याभियुक्तानां योगक्षेमं वहाम्यहम् ये गण्यदेवता भक्ता यजन्ते श्रद्धयान्विताः तेऽपि मामेव कौन्तेय यजन्त्यविधिपूर्वकम् अहं हि सर्वयज्ञानां भोक्ता च प्रभुरेव च मामभिजानन्ति तत्त्वेनातश्च वन्दिते यान्ति देवव्रता देवान् पितॄन् यान्ति पितृव्रताः उतेज्या यान्ति मद्याजिनोऽपि माम् पत्रं पुष्पं फलं तोयं यो मे भक्त्या प्रयच्छति तदहं भक्तिपरतम् अयत्नामि प्रयतात्मनः यत्करोषि यदश्नासि यज्जुहोषि ददासि यत् कौन्तेया तत्कुरुष्व मदर्पणम् शुभाशुभफलैरेवं मोक्ष्यते कर्मबन्धनैः विमुक्तो मामुपैष्यति तमोऽहं सर्वभूतेषु न मे द्वेष्योऽस्ति न प्रियः ये भजन्ति तु मां भक्त्या मयि ते तेषु चाप्यहम् अपि चेत् अपि चेत् सुदुराचारो भजते मामनन्यभाक् साधुरेव समन्तव्यः सम्यक् व्यवसितो हि सः अपि चेत् सुदुराचारो भजते मामनन्यभाक् साधुरेव समन्तव्यः सम्यक् व्यवसितो हि सः अपि चेत् सुदुराचारः भजते माम् अनन्यभाक् साधुः एव सः मन्तव्यः सम्यक् व्यवसितः हि सः यः सुदुराचारः अपि चेत् ಕೃಷ್ಣ ಭಕ್ತಿಯನ್ನ ಮಾಡಬೇಕು ಅಂತ ಹೇಳಿದ್ದಾನೆ. ಆ ಭಕ್ತಿಯನ್ನ ಮಾಡುವುದರ ಹಿನ್ನೆಲೆಯಲ್ಲಿ ಪ್ರಯೋಜನ ಏನು, ಯಾಕೆ ಭಕ್ತಿಯನ್ನ ಮಾಡಬೇಕು, ಭಕ್ತಿಯ ಫಲ ಏನು, ಮಹತ್ವ ಏನು ಅನ್ನೋದನ್ನ
ಮುಂದಿನ ಒಂದ್ 2-3 ಶ್ಲೋಕಗಳು ತಿಳಿಸ್ಕೊಡ್ತಾರೆ. ಇದರ ಅನ್ವಯ ಹೇಗಿದೆ? ಸುದುರಾಚಾರ ಅಪಿ ಯಹ ಸುದುರಾಚಾರ ಅಪಿ ಮಾಂ ಅನನ್ಯಭಾತ್ ಭಜತೆ. ಅವನು ದುರಾಚಾರ ಆದರೂ ಚಿಂತೆ ಇಲ್ಲ, ಆದರೆ ಇತರರನ್ನ ಸರ್ವೋತ್ತಮತ್ವೇನ ಅನುಸಂಧಾನ ಮಾಡದೆ ನನ್ನನ್ನೇ ಅವ ಸರ್ವೋತ್ತಮತ್ವೇನ ಅನುಸಂಧಾನ ಮಾಡ್ತಾನೆ ಅಂತಾದರೆ, ಅನನ್ಯ ಭಾಕ್ ಅನ್ನೋ ಶಬ್ದಕ್ಕೆ ಹಾಗೆ ಅರ್ಥ ಬರೀತಾರ ರಾಯರು. ಅನನ್ಯ ಭಾಕ್ ಸಹ ಸಾಧು ಏವ ಮಂತವ್ಯ, ಅವನನ್ನ ಭಕ್ತ ಅಂತಲೇ ನೀವು ತಿಳ್ಕೊಳ್ರಿ. ಅವನು ಸುದುರಾಚಾರ ಆಗಿರಬಹುದು, ಕೆಟ್ಟ ಆಚಾರ ಉಳ್ಳವನಾಗಿರಬಹುದು, ಆದರೆ ಸರ್ವೋತ್ತಮತ್ವೇನ ನನ್ನನ್ನು ಅನುಸಂಧಾನ ಮಾಡಿಕೊಂಡು ಅವ ನನ್ನನ್ನು ಸೇವೆ ಮಾಡ್ತಾನೆ ಅಂತಾದ್ರೆ ಅವ ಸಾಧು ಅಂತಲೇ ತಿಳ್ಕೊಳ್ರಿ. ಸಹ ಸಮ್ಯಕ್ ವ್ಯವಸ್ಥಿತ, ಭಗವತ್ ತತ್ವವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅಂತ ಅರ್ಥ. ಹಾಗಂದ್ ಮಾತ್ರಕ್ಕೆ ದುರಾಚಾರಿಗಳಾಗಬೇಕು ಅಂತ ಅರ್ಥ ಅಲ್ಲ. ಮತ್ತದಕ್ಕೆ ಅದರಲ್ಲಿ ತಾತ್ಪರ್ಯ ಅಲ್ಲ, ಭಕ್ತಿಯ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದಾನೆ ಅಲ್ವಾ. ಇದು ಸುಧರಾಚಾರ ಅಪಿ ಚೇತ್ ಮಾಂ ಅನನ್ಯಭಾತ್ ಯಹ ಭಜತೆ ಸಹ ಸಾಧು ಏವ ಮಂತವ್ಯ ಸಂ ಹಿ ಯಸ್ಮಾತ್ ಕಾರಣಾತ್ ಸಾಧುರೇವ ಮಂತವ್ಯ ತಸ್ಮಾತ್ ಕಾರಣಾತ್ ಸಮ್ಯಕ್ ವ್ಯವಸ್ಥಿತಃ ಸಹ ಸಮ್ಯಕ್ ವ್ಯವಸ್ಥಿತಃ. ಅವನು ಸಮ್ಯಕ್ ವ್ಯವಸ್ಥಿತ ಅನ್ನೋ ಶಬ್ದಕ್ಕೆ ಭಗವತ್ ತತ್ವಗಳನ್ನು ಬಹಳ ಚೆನ್ನಾಗಿ ತಿಳಿದಿದ್ದಾನೆ ಅಂತ ಅರ್ಥ. ಐಮುತ್ಯ ನ್ಯಾಯಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ, ಅಂಥವರೇ ಮೋಕ್ಷವನ್ನು ಪಡ್ಕೊಳ್ತಾರಂತೆ, ಅಂಥವರೇ ನನ್ನ ಅನುಗ್ರಹಕ್ಕೆ ಪಾತ್ರರಾಗ್ತಾರಂತೆ. ಇನ್ನು ನಿಷ್ಠೆಯಿಂದ ಭಕ್ತಿಯನ್ನು ಮಾಡಿದವರಿಗೆ ಏನು ಅಂತ ಅದರಲ್ಲಿ ತಾತ್ಪರ್ಯವೇ ಹೊರತು ಸುಧರಾಚಾರಿಗಳಾಗಬೇಕು ಅನ್ನೋದ್ರಲ್ಲಿ ಕೃಷ್ಣನ ಮಾತ್ರ ತಾತ್ಪರ್ಯ ಅಲ್ಲ. ಆಯ್ತಾ? ಅದಕ್ಕೆ ಭಕ್ತ ಪ್ರಶಂಸಾ ಕ್ರಿಯತೆ, ಭಕ್ತರ ಪ್ರಶಂಸೆಯನ್ನು ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ಅಭಿಚೇತ್ ಎಂಬುದಾಗಿ. ಆಯ್ತಾ? ಸುದುರಾಚಾರ ಅಪಿ ಭಗವದ್ಭಕ್ತ ಯಹ ಕಶ್ಚಿತ್ ದೇವಾಂಶ ಋಷ್ಯಾದಿ ಇಲ್ವಾ. ಸುಧರಾಚಾರ ಎಂಬಲ್ಲಿ ಪರಮಾತ್ಮನ ಭಕ್ತನಾಗಿದ್ದಾನೆ, ದೇವಾಂಶ ಸಂಭೂತನಾಗಿದ್ದಾನೆ. ಋಷಿ ಮೊದಲಾದವರು ಅನೇಕರು ಅವತಾರವನ್ನು ಮಾಡಿರ್ತಾರೆ ನೋಡ್ರಿ, ದೇವಾಂಶ ಸಂಭೂತರಾಗಿ ಅನೇಕರು ಅವತಾರವನ್ನು ಮಾಡಿರ್ತಾರೆ ಭೂಲೋಕದಲ್ಲಿ. ಹಾಗೆ ಪರಮಾತ್ಮನ ಭಕ್ತರಾಗಿದ್ದು ಭಗವದ್ಭಕ್ತ ಯಹ ಕಶ್ಚಿತ್ ದೇವಾಂಶದಿಂದ ಕೂಡಿರತಕ್ಕಂತಹ ಋಷಿ ಮೊದಲಾದವರು, ಒಬ್ಬ ಋಷಿಯೋ ಇರಬಹುದು ಅಥವಾ ಬೇರೆ ಯಾರೋ ಇರಬಹುದು, ಅಂಥವರು ಸ್ವಯೋಗ್ಯಾಧಿಕ ಪುಣ್ಯ ಅಪಗಮಾಯ. ಅನೇಕ ಜನ ಋಷಿಗಳೆಲ್ಲ ಇಂಥ ದೃಷ್ಟಾಂತಗಳು ಸಿಗ್ತಾವೆ ನಿಮಗೆ. ಕಣ್ವ ಋಷಿಗಳಿಗೂ ಹಾಗೆ ಮಾಡಿದ್ದಲ್ವ, ಅತಿಯಾದ ಪುಣ್ಯ ಸಂಗ್ರಹ ಮಾಡಿದ್ರು. ಸರಿ, ಆಮೇಲೆ ಅಗಸ್ತ್ಯರಿಗೆ ಯಾರಿಗದು ಅಹಲ್ಯ ಪತಿ ಯಾರದು? ಅಹಲ್ಯ ಪತಿ ಗೌತಮರು, ಅವರಿಗೂ ಹಾಗೆ ಅಲ್ವಾ, ಅವರ ಅಧಿಕವಾದ ಪುಣ್ಯವನ್ನ ಕ್ರಾಸ ಮಾಡ್ಲಿಕ್ಕೆ ಅಲ್ವಾ ಹಾಗೆಲ್ಲ ಮಾಡಿದ್ದು. ಹಾಗೆ ಅವರೆಲ್ಲ ದೇವಾಂಶರು. ಹಾಗಾಗಿ ಏನ್ ಮಾಡ್ತಾರೆ ಇವರೆಲ್ಲ? ಸ್ವಯೋಗ್ಯಾಧಿಕ ಪುಣ್ಯ ಅಪಗಮಾಯ, ತಮ್ಮ ಯೋಗ್ಯತೆಗೂ ಮೀರಿ ಸಂಪಾದನೆ ಮಾಡಿದ ಪುಣ್ಯವನ್ನ ಕಳಕೊಳ್ಳುವ ಉದ್ದೇಶದಿಂದ ದೈವಾತ್ ಅತ್ಯಂತ ದುರಾಚಾರೋಪಿ, ದೈವಾತ್ ಅಂದ್ರೆ ಭಗವಂತನ ಇಚ್ಛಾನುಸಾರವಾಗಿ, ಅಥವಾ ಏನೋ ಪ್ರಾರಬ್ಧನೂ ಇರ್ಬೋದು ಅವರದ್ದು. ಆಯ್ತಾ? ದೈವಾತ್ ಅತ್ಯಂತ ದುರಾಚಾರ ಅಪಿ ಅನನ್ಯ ಭಾಕ್ ಭಜತೆ. ಅನನ್ಯ ಭಾಕ್ ಅನ್ನೋ ಶಬ್ದಕ್ಕೆ ಸ್ವಾತಂತ್ರ್ಯೇಣ, ಆಯ್ತಾ, ಅದಕ್ಕೆ ಅಲ್ಲಿ ಬ್ರಾಕೆಟ್ ಅಲ್ಲಿ ಬರೆದ್ರು ದೇವತಾಂತರ ಭಜನಹೀನ. ಸ್ವಾತಂತ್ರ್ಯೇಣ, ಸ್ವತಂತ್ರನಾದವ ಭಗವಂತನನ್ನ ಬಿಟ್ಟು ಮತ್ತಾರು ಇಲ್ಲ ಅಂತ ಅರ್ಥ. ಅದಕ್ಕೆ ಯಾರು ಹೀಗೆ ಅನನ್ಯ ಭಾಕ್, ಆಯ್ತಾ, ಅನ್ಯತ್ವೇನ ಮಾಂ ಯಹ ನ ಭಜತೆ ಸಹ ಅನನ್ಯ ಭಾಕ್ ಅಲ್ವಾ. ಯಾರು ಸ್ವಾತಂತ್ರ್ಯೇಣ ಭಗವಂತನನ್ನ ಬಿಟ್ಟು ಬೇರೆಯವರನ್ನ ಭಜಿಸೋದಿಲ್ವೋ ಅವನು ಅನನ್ಯ ಭಾಕ್ ಅಂತ ಕರೆಸ್ಕೊಳ್ತಾನೆ. ಆಯ್ತಾ? ಅಂದ್ರೆ ಏನರ್ಥ? ಅದರ ಅರ್ಥ ಬರೆದರು ರಾಯರು, ಭಜನಹೀನ ಸನ್, ಸ್ವಾತಂತ್ರ್ಯೇಣ ಭಜನಹೀನ ಸನ್, ಸ್ವತಂತ್ರವಾಗಿ ಯಾರು ಇತರರಿಲ್ಲ ಅಂತ ಯಾರು ಅನುಸಂಧಾನವನ್ನು ಮಾಡುತ್ತಾರೆಯೋ, ಮಾಂ ಭಜತೆ ಚೇತ್ ಸಹ ಸಾಧುರೇವ ಮಂತವ್ಯ, ಅವನನ್ನ ಸಾಧು ಅಂತಲೇ ತಿಳ್ಕೊಳ್ಳಿ. ಸಾಧು ಶಬ್ದಕ್ಕೆ ಸಜ್ಜನ ಅಂತ ಅರ್ಥ. ಹೌದು, ಕೊನೆ ವಾಕ್ಯ ಅದನ್ನೇ ಬರೀತಾರೆ ರಾಯರು. ಆಯ್ತಾ? ಸಾಧು ಬೇರೆ ದೇವತೆಗಳು ಅಂತ ಅರ್ಥ. ಹೌದು, ಕೊನೆ ಹೇಳ್ತಾರೆ ನೋಡಿ, ಅದನ್ನೇ ಹೇಳ್ತಾರೆ. ಇದೆಲ್ಲ ಬರೀ ಋಷಿಗಳನ್ನ ದೇವತೆಗಳನ್ನ ಕುರಿತು ಹೇಳಿದ್ದಷ್ಟೇ ಇದು.
ಮನುಷ್ಯರಿಗಲ್ಲ. ಹೌದು, ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ನೋಡಿ, ದೇವತೆಗಳೇನಾದ್ರು ತಪ್ಪು ಮಾಡಿದ್ರೆ ಕೂಡಲೇ ಭಗವಂತ ಅವರನ್ನು ತಿದ್ದು ಬಿಡ್ತಾನೆ. ಮನುಷ್ಯರು ಮಾಡಿದ್ರೆ ಮಾಡ್ಲಿ ಅಂತ ಬಿಡ್ತಾನೆ. ಇನ್ನೂ ಮಾಡ್ಲಿ. ಹಾಗಾಗಿ ಬಹಳ ಎಚ್ಚರಿಕೆಯಿಂದಿರಬೇಕು. ಅದನ್ನೇ ರಾಯರಲ್ಲಿ ಹೇಳ್ತಾರೆ, ಕುತಃ ಹಿ ಯಸ್ಮಾತ್ ಸಹ ಚಂದ್ರ ಸೂರ್ಯಾದ್ಯಂಶಃ ಸಮ್ಯಕ್ ವ್ಯವಸಿತಃ ಸಂಜಾತ ಸಮೀಚೀನ ಭಗವತ್ತತ್ವ ನಿಶ್ಚಯವಾನ್ ಅತಃ ಇತ್ಯರ್ಥಃ. ಯಾವ ಕಾರಣದಿಂದ ಚಂದ್ರ ಸೂರ್ಯ ಇವರೇ ಮೊದಲಾದ ಅನೇಕ ದೇವತೆಗಳ ಅಂಶ ಅವನಲ್ಲುಂಟು. ಅಂಶ ಅವನಲ್ಲಿದ್ದರಿಂದ ಸಮ್ಯಕ್ ವ್ಯವಸಿತಃ ಏನ್ ಮಾಡ್ತಾನ ಅವನು? ಸಮ್ಯಕ್ ಸಂಜಾತ ಸಮೀಚೀನ ಭಗವತ್ತತ್ವ ನಿಶ್ಚಯವಾನ್. ಭಗವಂತನ ತತ್ವ, ಸರ್ವೋತ್ತಮತ್ವಾದಿ ತತ್ವಗಳು ಅವನಿಗೆ ಚೆನ್ನಾಗಿ ಸಿದ್ಧಿಸಿದೆ. ಸಂಜಾತ ಸಮೀಚೀನ ಭಗವತ್ತತ್ವ ನಿಶ್ಚಯವಾನ್. ಸಂಜಾತ ಅಂದ್ರೆ ಹುಟ್ಟಿದ ಅಂತ ಅರ್ಥ, ಆಯ್ತಾ? ಸಮೀಚೀನ ಯಥಾರ್ಥವಾದ ಭಗವತ್ತತ್ವ ನಿಶ್ಚಯವುಳ್ಳವನು ಸಮ್ಯಕ್ ವ್ಯವಸಿತ ಅನ್ನೋ ಶಬ್ದಕ್ಕರ್ಥ. ಹೀಗೆ ಯಾರು ಮಾಡ್ತಾರೆಯೋ ಅವನೇ ಸಜ್ಜನ ಅಂತ ತಿಳ್ಕೊಳ್ಬೇಕು. ಅಷ್ಟೇ. ಅಲ್ಲ, ಯಾರು ಬೇಕಾದ್ರೂ ಹುಟ್ಟಬಹುದು. ಸುಮ್ಮನೆ ಒಂದು ಇಬ್ಬರನ್ನ ತಗೊಂಡಿದ್ದಾರೆ. ಸರಿ, ಇಂಥ ದೇವತೆಗಳ ಅಂಶವುಳ್ಳವರು ಅನೇಕರು ಹುಟ್ಟಿದ್ದಾರೆ. ಅಶ್ವಿನಿ ದೇವತೆಗಳು ಹುಟ್ಟುಕೊಂಡಿದ್ದಾರೆ, ಸೂರ್ಯ ಹುಟ್ಟುಕೊಂಡಿದ್ದಾನೆ, ಆಯ್ತಾ? ಆಮೇಲೆ ಚಂದ್ರಾಂಶರಾಗಿ ಅನೇಕರು ಹುಟ್ಟುಕೊಂಡಿದ್ದಾರೆ. ದೂರ್ವಾಸರು ಹಾಗೆ ಎಲ್ಲ ಹುಟ್ಟುಕೊಂಡಿದ್ದು ಚಂದ್ರಾಂಶ ಸಂಭೂತರೇ ಅಲ್ಲ ಅವರು. ದೂರ್ವಾಸರು ಅತ್ರಿ ಋಷಿಗಳ ಮಕ್ಕಳಾಗಿ, ಅಲ್ಲ ದೂರ್ವಾಸರು ಅಂತೇನೆ, ಯಾರು 3 ಜನ ಮಕ್ಕಳು. ದೂರ್ವಾಸರು ರುದ್ರಾಂಶ ಸಂಭೂತರು, ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ವಾ? ಬ್ರಹ್ಮದೇವರು ಚಂದ್ರನಾಗಿ ಹುಟ್ಟಿದರು ಅಲ್ವಾ, ಬ್ರಹ್ಮಾಂಶ ಸಂಭೂತರ. ಹಾಗೆ ಅನೇಕರು ಋಷಿಮುನಿಗಳೆಲ್ಲ ರುದ್ರಾಂಶ ಸಂಭೂತರಾಗಿ ಕೆಲವರು, ಇಂದ್ರಾಂಶ ಸಂಭೂತರಾಗಿ ಕೆಲವರು, ಅಗ್ನಿಯಾಗಿ ಕೆಲವರು. ರಾಮಾಯಣದಲ್ಲೆಲ್ಲ ನೋಡುತ್ತೇವೆ, ಎಲ್ಲರೂ ದೇವತೆಗಳ ಒಬ್ಬೊಬ್ಬರಾಗಿ ಹುಟ್ಟು. ನಲ, ನೀಲ, ಅಂಗದ, ಜಾಂಬವಂತ ಇವರೆಲ್ಲ ದೇವಾಂಶ ಸಂಭೂತರಾಗಿ ಹುಟ್ಟುಕೊಂಡದ್ದು. ಹಾಗೆ ಆಯ್ತಾ? ಪರಮಾತ್ಮ ವಿಷಯಕವಾದ ಸಮ್ಯಕ್ ವ್ಯವಸಿತಾ. ಅವರೆಲ್ಲ ದೇವಾಂಶರೇ. ಅವರೆಲ್ಲ ಪಶ್ಚಾತ್ತಾಪ ಪಟ್ಟರು. ಅವರೆಲ್ಲ ಅನುಗ್ರಹೋನ್ಮುಖರೇ ಆದ್ರು ಅವರೆಲ್ಲ ಅಲ್ವಾ? ವಾಲಿಗಾದ್ರೂ ಆಯ್ತು, ಕರ್ಣನಿಗಾದ್ರೂ ಆಯ್ತು, ಅವರೆಲ್ಲ ದೇವಾಂಶ ಸಂಭೂತರೇ. ಆದ್ದರಿಂದ ಕೂಡಲೇ ಅವರಿಗೆಲ್ಲ ಪ್ರಾಯಶ್ಚಿತ್ತ ಮಾಡಿಸಿ ಕೃಷ್ಣ ಒಳ್ಳೆ ಗತಿಯನ್ನ ಕೊಟ್ಟು ಬಿಡ್ತಾನೆ, ಭಗವಂತ ಕೊಟ್ಟು ಬಿಡ್ತಾನೆ ಅವರಿಗೆಲ್ಲ. ವಾಲಿ ಅನುಗ್ರಹವನ್ನೇ ಪಡ್ಕೊಂಡ. ಆದ್ರಿಂದ ಇವೆಲ್ಲ ಅಂಥವರನ್ನು ಕುರಿತು ಹೇಳಿದ ಮಾತಿದು. ಭಗವತ್ ತತ್ವವನ್ನು ಯಾರು ನಿಶ್ಚಯ ಪಡ್ಕೊಂಡಿರ್ತಾರೋ ಅಂಥವನನ್ನೇ ನಾವು ಸಜ್ಜನ ಅಂತ ತಿಳ್ಕೊಳ್ಬೇಕು. ಅಪಿಚೇತ್ ಸುಧರಾಚಾರ ಭಜತೆ ಮಾಂ ಅನನ್ಯಭಾತ್ ಯಹ ಭಜತೆ ಸಹ ಸಾಧುರೇವ ಮಂತವ್ಯ. ಯಾಕೆ ಅಂತ ಹೇಳಿದ್ರೆ, ಕುತಃ ಹಿ, ಅಲ್ಲಿ ಹಿ ಶಬ್ದ ಇದೆ. ಯಸ್ಮಾತ್ ಅನ್ನುವ ಅರ್ಥದಲ್ಲಿ ಹಿ ಶಬ್ದವನ್ನು ಇಟ್ಕೊಳ್ಬೇಕು. ಹಿ ಯಸ್ಮಾತ್ ಸಹ ಯಹ ಭಜತೆ ಸಹ, ಆಯ್ತಾ? ಯಹ ಭಜತೆ ಮಾಂ ಅನನ್ಯಭಾತ್ ಯಹ ಭಜತೆ ಸಹ ಚಂದ್ರ ಸೂರ್ಯಾದ್ಯಂಶಃ, ಚಂದ್ರ ಸೂರ್ಯ ಇವರೇ ಮೊದಲಾದ ದೇವತೆಗಳ ಅಂಶವುಳ್ಳವನಾಗಿ ಸಮ್ಯಕ್ ವ್ಯವಸಿತ. ಯಾಕೆ ಅವನನ್ನು ಸಾಧು ಅಂತ ತಿಳ್ಕೊಳ್ಬೇಕು ಅಂದ್ರೆ, ಅವನು ಸಮೀಚೀನ ಭಗವತ್ತತ್ವ ನಿಶ್ಚಯ ಉಳ್ಳವನಾಗಿದ್ದಾನೆ. ಯಥಾರ್ಥವಾಗಿ ಭಗವಂತನ ತತ್ವಗಳು ಅನೇಕ ಇದ್ದಾವೆ. ಸರ್ವೋತ್ತಮತ್ವ ಇರಬಹುದು, ಭಗವಂತನ ಸ್ವಾತಂತ್ರ್ಯ ಇರಬಹುದು, ಜಗದೀಶ್ವರತ್ವ ಇರಬಹುದು, ಅನಂತ ಗುಣ ಪರಿಪೂರ್ಣತ್ವ ಇರಬಹುದು, ದೋಷ ದೂರತ್ವ ಇರಬಹುದು, ಆಯ್ತಾ? ಇವೆಲ್ಲ ಭಗವಂತನ ಗುಣಗಳು, ಭಗವಂತನ ತತ್ವಗಳಿವೆಲ್ಲವೂ ಕೂಡ. ಹಾಗಾಗಿ ಭಗವತ್ ತತ್ವ ನಿಶ್ಚಯ ಉಳ್ಳವನಾಗಿರುತ್ತಾನೆ. ಅತಃ, ಆದ್ದರಿಂದ ಸಹ ಸಾಧುರೇವ ಮಂತವ್ಯ, ಅಲ್ಲಿಗನ್ವಯ ಮಾಡ್ಕೊಳ್ಬೇಕು. ಅಷ್ಟೇ ಉಪಲಕ್ಷಣತೆಯ ಹೇಳಿದ್ದು, ಆಯ್ತಾ? ಉಳಿದೆಲ್ಲ ಬೇರೆ ಬೇರೆ ದೇವತೆಗಳ ಅಂಶಗಳು ಬೇಕಾದಷ್ಟು ಜನ ಹುಟ್ಟುಕೊಂಡಿದ್ದಾರೆ ಇವಾಗ, ಆಯ್ತಾ? ಇದರ ಕನ್ಕ್ಲೂಷನ್ ಮುಂದಿನ ಶ್ಲೋಕದಲ್ಲಿದೆ. ಇಷ್ಟಕ್ಕೆ ಮುಗಿಲಿಲ್ಲ ಇದು, ಆಯ್ತಾ? 2 ಶ್ಲೋಕದ ಒಟ್ಟಿಗೆ ಸೇರಿಸ್ಕೊಂಡು ನೋಡ್ಬೇಕು, ಅವಾಗ ಈ ಶ್ಲೋಕಕ್ಕೊಂದು ಅರ್ಥ ಸಿಗತ್ತೆ, ಆಯ್ತಾ? ಇದರ ಉಪಸಂಹಾರ ಮುಂದಿನ ಶ್ಲೋಕದಲ್ಲಿ ಮಾಡ್ತಾನೆ. ಇಲ್ಲಿ ಹೇಳಿದ್ದವನು ಸುದುರಾಚಾರ ಅಪಿ ಚೇತ್ ಮಾಂ ಅನನ್ಯಭಾಕ್ಯ ಭಜತೆ ಸಹ ತತ್ವನಿಶ್ಚಯವಾನ್ ಭವತಿ. ಆಯ್ತಾ? ಅದನ್ನ ಮುಂದೇನು ಅಂತ ಹೇಳಿದ್ರೆ ಅದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಅದರ ಉಪಸಂಹಾರವನ್ನು ಮಾಡ್ತಾನೆ. ಇವಾಗ ಭಜತೆ ಗೊತ್ತಿದೆ,
ಅನನ್ಯ ಭಾಗ್ ಈಗ ತಿಳ್ಕೊಂಡಿದ್ದೇವೆ. ಸಾಧು ಏವ ಮಂತವ್ಯ. ಮಂತವ್ಯ ಅನ್ನೋದು ತವ್ಯತ್ ಪ್ರತ್ಯಯಾಂತವಾದ ಶಬ್ದ. ಆಯ್ತಾ, ಸಮ್ಯಕ್ ಅನ್ನೋದು ಅವ್ಯಯ, ವ್ಯವಸ್ಥಿತ ಹಿ ಸಹ. ಮನಜ್ಞಾನೆ. ಮಂತವ್ಯ ಅಕಾರಾಂತ ಶಬ್ದ ಅದು. ಹಾ, ಮನು ಅಲ್ಲ, ಮನಜ್ಞಾನೆ. ಮನಜ್ಞಾನೆ ಭಜಸೆ ಭಜಸೇವಾ. ಭಜಸೇವಾಯಾಂ ಧಾತು ಏನಂದ್ರಿ? ಸುದುರಾಚಾರ, ಒಳ್ಳೆ ದುರಾಚಾರಿ ಅಂತ. ಆಯ್ತಾ, ಅಂದ್ರೆ ಯಾವುದು? ಆಚಾರ. ಮತ್ತೆ ದುರಾಚಾರ, ದುಃಖೇನ ಆಚರತಿ. ಆಯ್ತಾ, ಇದು ದುರಾಚಾರ. ಸುಷ್ಟು ದುರಾಚಾರ ಸುದುರಾಚಾರ. ಒಳ್ಳೆ ಪಾಪಿ, ಸುಪಾಪಿ ಅಂತ ಹೇಳುತ್ತೇವೆ. ಹಾ, ಅದೇ ಸೂಪರ್ ಪಾಪಿ ಅವನು, ಚೆನ್ನಾಗಿ ಪಾಪ ಮಾಡುತ್ತಾನೆ ಅಂತ ಅರ್ಥ. ಹಾಗೆ ಸ್ವಲ್ಪ ದುರಾಚಾರ ಅಲ್ಲ, ಭಾರಿ ದುರಾಚಾರ ಮಾಡದವನು ಅನನ್ಯ ಭಾಗ್ಯ ಭಜತೆ ಸಹ ಸಾಧು ಇತಿ ಮಂತವ್ಯ. ಅಂತವನನ್ನು ಸಾಧು, ಸಜ್ಜನ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದ್ದು ಮಾತ್ರ ದುರಾಚಾರಿಗಳಾಗಬೇಕು ಅನ್ನೋದರಲ್ಲಿ ತಾತ್ಪರ್ಯ ಅಲ್ಲ. ಅಂಥವರಿಗೂ ಅನುಗ್ರಹವನ್ನ ಮಾಡುತ್ತೇನೆ, ಅಂಥದ್ರಲ್ಲಿ ಭಕ್ತಿಯನ್ನೇ ಮಾಡಿಬಿಟ್ರೆ ಅಂಥವ್ರಿಗೆ ಹೇಗೆ ಅನುಗ್ರಹ ಮಾಡುತ್ತೇನೆ ಅನ್ನೋದ್ರಲ್ಲಿ ಕೈಮುತ್ತಿ ನ್ಯಾಯದ ಅಭಿಪ್ರಾಯ ಕೃಷ್ಣನಲ್ಲುಂಟು. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ. ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತ ಪ್ರಣಶ್ಯತಿ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ. ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತ ಪ್ರಣಶ್ಯತಿ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಚತಿ. ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ. ಮುಂದಿನ ಶ್ಲೋಕದಲ್ಲಿ ಸಹ ಯಾರು ಭಗವತ್ ತತ್ವ ನಿಶ್ಚಯವುಳ್ಳವನೋ ಅಂಥ ಜ್ಞಾನಿಯಾದವ ಕ್ಷಿಪ್ರಂ ಧರ್ಮಾತ್ಮ ಭವತಿ. ಅವನಂತವನೇನಾಗ್ತಾನೆ? ಏನು ಅದಕ್ಕೆ ಇದೆಲ್ಲ ದೇವತೆಗಳನ್ನು ಕುರಿತು ಹೇಳಿದ್ದು. ಆಯ್ತಾ, ಭಗವತ್ ಭಕ್ತನಾದವ, ದೇವಾಂಶದಿಂದ ಸಂಭೂತನಾಗಿರ್ತಕ್ಕಂಥ ವ್ಯಕ್ತಿ ಏನೋ ದೈವಾತವನು ಸುದುರಾಚಾರನಾಗಿದ್ದರೂ ಕೂಡ ಆಯ್ತಾ, ಅವನು ನನ್ನಲ್ಲಿ ನನ್ನ ಅನನ್ಯ ಭಾಗ್ಯ ಭಜತೆ ಸಹ ಶಶ್ವತ್ ಕೂಡಲೇ ಶೀಘ್ರಂ ಧರ್ಮಾತ್ಮ ಭವಿಷ್ಯತಿ. ಧರ್ಮದಲ್ಲಿ ಮನಸ್ಸುಳ್ಳವನಾಗಿ ಬಿಡುತ್ತಾನೆ, ಅವನು ಧರ್ಮದಲ್ಲಿ ಆಸಕ್ತನಾಗಿ ಬಿಡುತ್ತಾನೆ. ಅಷ್ಟೇ ಅಲ್ಲ, ಶಶ್ವತ್ ಶಾಂತಿಂ ನಿಗಚ್ಚತಿ. ಶಾಶ್ವತವಾದ ಸುಖವನ್ನ ಅವ ಪಡ್ಕೊಳ್ತಾನೆ. ಶಶ್ವತನ ಶಾಶ್ವತ ಅಂತ ಅರ್ಥ. ಅವನು ಕೂಡಲೇ ಧರ್ಮಾತ್ಮನಾಗಿ ಶಶ್ವತ್ ಶಾಂತಿಂ ಅವ ಪ್ರಾಪ್ನೋತಿ. ನಿಗಚ್ಚತಿ ನಾಮ ಪ್ರಾಪ್ನೋತಿ. ಕೂಡಲೇ ಅವನು ಶಾಶ್ವತವಾಗಿರ್ತಕ್ಕಂತಹ ಸುಖವನ್ನ ಅವ ಪಡೆದುಕೊಳ್ತಾನೆ. ಕೌಂತೇಯ ಅಂತ ಅರ್ಜುನನಿಗೆ ಸಂಬೋಧನೆ ಮಾಡುತ್ತಾ ಇರೋದು. ಆದ್ರಿಂದ ಅರ್ಜುನ ತಿಳಿಯಪ್ಪ, ಮೇ ಭಕ್ತಃ ನ ಪ್ರಣಶ್ಯತಿ. ಯಾರು ನನ್ನ ಭಕ್ತನೋ ಅವ ಎಂದೂ ಕೂಡ ನಾಶವನ್ನ ಹೊಂದೋದಿಲ್ಲ ಅಂತ. ಹೀಗೆ ಪ್ರತಿಜಾನೀಹಿ ಮೇ ಭಕ್ತಃ ನ ಪ್ರಣಶ್ಯತಿ ಪ್ರತಿಜಾನೀಹಿ ಅಂತ ಅರ್ಜುನನಿಗೆ ಪ್ರತಿಜ್ಞೆ ಮಾಡು ಅಂತ ಹೀಗೆ ಹೇಳ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮನ ಅಭಿಪ್ರಾಯ ಅದು. ಆಯ್ತಾ, ಕ್ಷಿಪ್ರಂ ಭವತಿ ಧರ್ಮಾತ್ಮ. ಸಹ ಅಂತ ಇಲ್ಲ, ಹಿಂದಿನ ಶ್ಲೋಕದಲ್ಲಿ ಇಟ್ಕೊಳ್ಬೇಕಷ್ಟೆ. ಸಹ ಕ್ಷಿಪ್ರಂ ಧರ್ಮಾತ್ಮ ಭವತಿ. ಕೂಡಲೇ ಅವನು ಧರ್ಮದಲ್ಲಿ ಧರ್ಮಾತ್ಮ ಭವತಿ ಅಂದ್ರೆ ಇಲ್ಲಿ ಆತ್ಮಶಬ್ದಕ್ಕೆ ಮನಸ್ಸು ಅಂತ ಅರ್ಥ ಮಾಡ್ಬೇಕು. ಆಯ್ತಾ,
ಧರ್ಮಾತ್ಮ ಭವತಿ ಅಂತ ಹೇಳಿದ್ರೆ ಧರ್ಮದಲ್ಲಿ ಮನಸ್ಸುಳ್ಳವನಾಗಿ ಬಿಡುತ್ತಾನೆ. ಅಷ್ಟೇ ಅಲ್ಲ, ಅದರ ಪರಿಣಾಮ ಏನು? ಶಶ್ವತ್ ಶಾಂತಿಂ ನಾಮ ಸುಖಂ ನಿಗಚ್ಚತಿ ಪ್ರಾಪ್ನೋತಿ, ಮೋಕ್ಷವನ್ನು ಪಡಿತಾನೆ. ಮೇ ಭಕ್ತ ನ ಪ್ರಣಶ್ಯತಿ ಇತಿ ಪ್ರತಿಜಾನೀಹಿ, ನನ್ನ ಭಕ್ತನಾದವ ಎಂದೂ ಕೂಡ ನಾಶವನ್ನು ಹೊಂದೋದಿಲ್ಲ ಎಂಬುದಾಗಿ ಪ್ರತಿಜ್ಞೆಯನ್ನ ಮಾಡು ನೀನು ಅಂತ ಅವನಿಗೆ ಹೇಳ್ತಾ ಇದ್ದ. ತಿಳಿದುಕೋ ಅಂತ ಅರ್ಥ. ಆಯ್ತಾ? ಇದನ್ನ ನೋಡೋಣ ಇವಾಗ. ಸಮ್ಯಕ್ ವ್ಯವಸಾಯವತ್ವೇಪಿ, ಚೆನ್ನಾಗಿ ಅವನಿಗೆ ನಿಶ್ಚಯ ಇದೆ, ಭಗವತ್ ತತ್ವಗಳ ನಿಶ್ಚಯ ಇದ್ದವನು ಕೂಡ. ಸುದುರಾಚಾರ ಕುತಃ ಸಾಧು ಇತಿ ಮಂತವ್ಯ, ಭಗವತ್ ತತ್ವ ನಿಶ್ಚಯ ಉಳ್ಳವನು ಕೂಡ ಅವನು ಸಾಧು ಅಂತ ನಾವ್ ಯಾಕೆ ತಿಳ್ಕೊಳ್ಬೇಕು? ದುರಾಚಾರ ಆಗಿದ್ದಾನವನು, ಅಂಥವನನ್ನ ಸಾಧು ಅಂತ ಯಾಕೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾನೆ ಕ್ಷಿಪ್ರಂ ಎಂಬುದಾಗಿ. ಸಮ್ಯಕ್ ವ್ಯವಸಾಯವತ್ವಾತ್, ಅವನು ಚೆನ್ನಾಗಿ ತಿಳ್ಕೊಂಡಿದ್ದಾನಲ್ಲ ಭಗವತ್ ತತ್ವಗಳನ್ನ, ಆದ್ದರಿಂದಲೇ ಕ್ಷಿಪ್ರಂ ನಮ್ಮ ಧರ್ಮಾತ್ಮ ಭವತಿ ಅಂದ್ರೆ ಧರ್ಮಚಿತ್ತೋ ಭವತಿ, ಧರ್ಮದಲ್ಲಿ ಮನಸ್ಸುಳ್ಳವನಾಗ್ತಾನೆ. ಅಷ್ಟೇ ಅಲ್ಲ, ಶಶ್ವತ್ ಶಾಂತಿಂ ಶಾಶ್ವತ ಮೋಕ್ಷಂಚ ಸಮ್ಯಕ್ ಅಧಿಗಚ್ಚತಿ. ನಿಗಚ್ಚತಿ ಅಂತ ಹೇಳಿದ್ರೆ ಸಮ್ಯಕ್ ಅಧಿಗಚ್ಚತಿ, ಪ್ರಾಪ್ನೋತಿ ಅಂತ ಅರ್ಥ. ಹೇ ಕೌಂತೆಯ ಮೇ ಭಕ್ತ ದುರಾಚಾರ ಅಪಿ ನ ಪ್ರಣಶ್ಯತಿ. ನ ಪ್ರಣಶ್ಯತಿ ಅಂತ ಹೇಳಿದ್ರೆ ನಾಶ ಹೊಂದೋದಿಲ್ಲ ಅಂತ ಹೇಳಿದ್ರೆ ನರಕಾದ್ಯನರ್ಥಂ ನ ಪ್ರಾಪ್ನೋತಿ ಇತ್ಯರ್ಥ. ನನ್ನ ಭಕ್ತನಾದವನಿಗೆ ನಾನು ನರಕಾದಿ ಅನರ್ಥಗಳನ್ನ ತಂದು ಕೊಡೋದಿಲ್ಲ, ಅವರನ್ನು ನಾನು ಉದ್ಧಾರ ಮಾಡುತ್ತೇನೆ, ಕೊನೆಯಲ್ಲಿ ಮೋಕ್ಷವನ್ನು ಪಡಿತಾನೆ ಅಂತ ಅರ್ಥ. ಆಯ್ತಾ? ಅದು ಒಂದೇ ಜನ್ಮಕ್ಕಲ್ಲ, ಮತ್ತೆ ಅನೇಕ ಜನ್ಮಗಳ ಸಾಧನೆ ಉಂಟು. ಏತಚ್ಚ, ಏನು ಹಿಂದಿನ ಶ್ಲೋಕ ಮತ್ತೆ ಈ ಶ್ಲೋಕದಲ್ಲಿ ಏನು ವಿಚಾರಗಳನ್ನು ನಾನು ಹೇಳಿದ್ದೇನೆ, ಇದು ಹೋಗ್ತಾರೆ ಅಂದ್ರೆ ಏನು, ಇದರಲ್ಲಿ ವ್ಯತ್ಯಾಸ ಇರುತ್ತೆ. ಅಂದ್ರೆ ಸಾಧನೆ ಪೂರ್ಣ ಆದ ಮೇಲೆ ಮತ್ತವ್ರನ್ನ ನಾನೇನು ಕೆಳಕ್ ಕಳಿಸೋದು, ಆಯ್ತಾ? ಏನೋ ಸಣ್ಣ ಪುಟ್ಟ ಭಕ್ತಿ ಏನೋ ಒಂಚೂರು ಎಲ್ಲೋ ಬಂದ್ಬಿಟ್ಟು ಹಿಂಗ್ ಕೈ ಮುಗಿದ್ ಮಾತ್ರಕ್ಕೆ ಅಥವಾ ಕಣ್ಣು ಮುಚ್ಚಿದ ಮಾತ್ರಕ್ಕೆ ನರಕಾದಿ ಅನರ್ಥಗಳನ್ನು ಪಾರು ಮಾಡಿಬಿಡ್ತಾನ? ಇಲ್ಲ, ದೊಡ್ಡ ಮಟ್ಟದ ಸಾಧನೆ ಆಗುತ್ತೆ. ಆಮೇಲೆ ಅವರು ಪರಿಪೂರ್ಣ ಸಾಧನೆ ನನ್ನ ಮೆಚ್ಚುಗೆ ಆಯಿತು ಅಂತಾದ್ರೆ ಮತ್ತೆ ನನ್ನ ಭಕ್ತರನ್ನ ನಾನು ಕಡೆಗಾಣಿಸೋದಿಲ್ಲ. ಆ ಮಟ್ಟಕ್ಕೆ ಹೋಗ್ಬೇಕು ನಾವು. ಏತಚ್ಚ ಅಂದ್ರೆ ಈ ಹಿಂದಿನ ಶ್ಲೋಕ ಮತ್ತು ಈ ಶ್ಲೋಕದಲ್ಲಿ ಹೇಳಿದ ದೇವಾಂಶ ಋಷ್ಯಾದಿ ವಿಷಯಂ ಜ್ಞೇಯಂ, ಆಯ್ತಾ? ದೇವಾದಿ ವಿಷಯಂ ಜ್ಞೇಯಂ, ಆಯ್ತಾ? ಆದ್ದರಿಂದ ಮನುಷ್ಯರು ದೇವತೆಗಳು ಯಾರು ದೇವಾಂಶ ಸಂಭೂತರೋ ಅವರಿಗೆ ಮಾತ್ರ ಇದನ್ನ ನಾವು ಹೇಳಿದ್ದು, ಮನುಷ್ಯರಿಗಲ್ಲ. ದುರಾಚಾರ ಆಗಬಾರದು ಅಂತ ಬಿಡ್ರಿ ಅಂತ ಅರ್ಥ ಮಾಡಿ ಆಗ್ತಿತ್ತು. ಆಯ್ತಾ? ಇದಕ್ಕೆಲ್ಲ ಆಚಾರ್ಯ ಭಾಷ್ಯ ಬರೀತಾರೆ. ಆಯ್ತಾ? ತುಂಬಾ ಚೆನ್ನಾಗಿದೆ ಕೆಲವೊಂದು ಮಾತುಗಳು. ಅದು ಭಗವದ್ ಭಕ್ತ ಅಂತ ಹೇಳ್ತೀರಿ, ಅವನು ಸುದುರಾಚಾರ ಆಗೋದು ಹೇಗೆ ಅಲ್ವಾ? ಭಗವದ್ ಭಕ್ತ ಅಂತ ಹೇಳ್ತೀರ, ಅವ್ನು ದುರಾಚಾರ ಮಾಡೋದು ಹೇಗೆ? ಅವನು ದುರಾಚಾರಿ ಹೇಗಾಗ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯ ಭಾಷ್ಯದಲ್ಲಿ ಬರೆಯುವಾಗ ನಭವತ್ಯೇವ ಪ್ರಾಯಃ ಭಗವದ್ಭಕ್ತ ಸುದುರಾಚಾರ ನಭವತ್ಯೇವ ತಥಾಪಿ ಬಹುಪುಣ್ಯೇನ, ಚೆನ್ನ ತಪಸ್ ಮಾಡಬೇಕು, ಅಧಿಕವಾದ ತಪಸ್ ಮಾಡಬೇಕು. ಯದಿ ಕಥಂಚಿತ್ ಭವತಿ, ಅಂಥವರು ಕೂಡ ಸುದುರಾಚಾರಿಗಳು ಯಾವಾಗ ಆಗ್ತಾರೆ ಅಂತ ಹೇಳಿದ್ರೆ ಕಥಂಚಿತ್, ಯಾವಾಗ ಅದು ಅಂತ ಹೇಳಿದ್ರೆ ತಮ್ಮ ಯೋಗ್ಯತೆಗೂ ಮೀರಿ ಪುಣ್ಯವನ್ನ ಸಂಪಾದನೆ ಮಾಡಿದ್ರೆ. ಇದೇ ಶ್ರೀಮದ್ ಆಚಾರ್ಯರ ಮಾತಿನ ಅಭಿಪ್ರಾಯವನ್ನೇ ರಾಯರು ಏನಂತ ಕೊಟ್ರು ಹಿಂದಿನ ಶ್ಲೋಕದಲ್ಲಿ ಹೇಳುವಾಗ ನೋಡ್ರಿ, ಹಿಂದಿನ ಶ್ಲೋಕದ ವಿವೃತ್ತಿ ನೋಡ್ರಿ. ಸ್ವಯೋಗ್ಯಾಧಿಕ ಪುಣ್ಯ ಅಪಗಮಾಯ, ಅಷ್ಟೂ ಶ್ರೀಮದ್ ಆಚಾರ್ಯರ ಮಾತನ್ನ ಹಾಗೇ ಅನುವಾದ ಮಾಡಿ. ಯಾರು? ಅದೇ ಅಲ್ಲ, ಎಲ್ರಿಗೂ ಇದು ಸಾಮಾನ್ಯ ನಿಯಮ ಅಲ್ಲ, ಇದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ನಿಯಮ. ಆಯ್ತಾ? ದೇವಾಂಶರು ದೇವಾಂಶ ಸಂಭೂತರು ಯಾರಿದ್ದಾರೋ ಅಂಥವರಿಗೆಲ್ಲ ಈ ನಿಯಮ. ಆಯ್ತಾ? ಏನು ಕೆಲವರು ಭಗವದ್ ಭಕ್ತರು ಹಾಗೆ ಇರ್ತಾರೆ,
ದೇವಾಂಶರಲ್ಲದೇ ಇರತಕ್ಕಂಥ ಭಕ್ತರು ಕೂಡ ತುಂಬಾ ಜನ ಇದ್ದಾರಲ್ಲ, ಅಂಥವರಿಗೆಲ್ಲ ಅವರ ಭಕ್ತಿಯನ್ನು ನೋಡಿ ಆ ಭಕ್ತಿ ಉತ್ಕಟಾವಸ್ಥೆಗೆ ಹೋಯ್ತು ಅಂತಾದ್ರೆ ಆಗ ಅವರಿಗೆಲ್ಲ ಅನುಗ್ರಹವನ್ನು ಮಾಡ್ತಾರೆ. ಆ ಕೆಟಗರಿಯಲ್ಲಿ ಇಂಥವರೆಲ್ಲ ಸೇರ್ತಾರೆ. ಅನೇಕ ಜನ ಭಗವದ್ ಭಕ್ತರು ಹಾಗೆ ಅನುಗ್ರಹವನ್ನು ಪಡೆದದ್ದನ್ನು ಪುರಾಣ ಇತಿಹಾಸಗಳಲ್ಲಿ ನಾವು ಕಾಣ್ತೇವೆ. ಹೌದು ಹೌದು. ಅಲ್ಲ, ಅದನ್ನು ಸೇರಿಸಿರ್ತಾರೆ ಆಯ್ತಾ. ಅದನ್ನು ಯಾಕಂದ್ರೆ ಅವರುಗಳ ಟಿಪ್ಪಣಿಯು ಕೂಡ ಇದಕ್ಕೆ ಭಿನ್ನವಾಗಿ ಏನಿರಲ್ಲ, ಅದನ್ನು ಹೇಳಿರ್ತಾರೆ. ಅದನ್ನ ನಾವು ಆ ವ್ಯಾಖ್ಯಾನ ನೋಡ್ತಾ ಇಲ್ಲ, ಅದರಿಂದ ಅದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಪ್ರಾಯ ರಾಯರು ಬರೆಯುವಾಗ ಹಿಂದಿನ ಎಲ್ಲ ಪದ್ಮನಾಭ ತೀರ್ಥರ ಟೀಕೆ ಇರಬಹುದು, ಜಯತೀರ್ಥರ ವ್ಯಾಖ್ಯಾನ ಇರಬಹುದು, ನರಹರಿ ತೀರ್ಥರ ವ್ಯಾಖ್ಯಾನ ಇರಬಹುದು, ಅದೆಲ್ಲ ಗಮನಿಸಿಯೇ ಬರೆದಿರ್ತಾರೆ. ಪ್ರಮೇಯದೀಪ ಸೂಪರ್ ಆಗಿದೆ. ಎಷ್ಟು ಆಚಾರ ಮಾತನ್ನು ಬಿಡಿಸ್ತಾರೆ ಗೊತ್ತಾ. ಅಯ್ಯೋ ಸಿಕ್ಕಾಪಟ್ಟೆ ದೊಡ್ಡದು ಪ್ರಮೇಯ ದೀಪಿಕ, ಸಿಕ್ಕಾಪಟ್ಟೆ ದೊಡ್ಡದು. ಭಾಷ್ಯವೇ ದೊಡ್ಡದು, ಪ್ರಮೇಯ ದೀಪಿಕ ಇನ್ನೂ ದೊಡ್ಡದು. ನಾನು ಈ ವರ್ಷ ನಮ್ಮ ಕೆಲವು ವಿದ್ಯಾಪೀಠದಲ್ಲಿ ಪರೀಕ್ಷೆ ಕಟ್ಟಿದ್ದೆ, MA ಪರೀಕ್ಷೆ ಕಟ್ಟಿದ್ದು. ಅವ್ರಿಗೆ ಗೀತಾ ಭಾಷ್ಯ ಇಟ್ಟಿದ್ರು. ಗೀತಾ ಭಾಷ್ಯ ಪ್ರಮೇಯ ದೀಪಿಕ ವ್ಯಾಖ್ಯಾನ ಸಹಿತ. ಈ ವರ್ಷ ಅದನ್ನು ಪಾಠ ಮಾಡಿದ್ದೇನೆ ನಾನು ವಿದ್ಯಾಪೀಠದಲ್ಲಿ. ಇಲ್ಲ, ಅವರಿಗೆ ಎಷ್ಟು 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ 23 ಶ್ಲೋಕ ಇಟ್ಟಿದ್ರು ಅಷ್ಟೇ. MA ಪರೀಕ್ಷೆ ಅಷ್ಟೇ ಸಾಕು. ಈ ವರ್ಷ ಇನ್ನು 25 ಶ್ಲೋಕ ಅಷ್ಟೇ ಕೆಪಾಸಿಟಿ ಹೊರಗಿನವರಿಗೆ. ಅದಕ್ಕಿಂತ ಹೆಚ್ಚು ಓದಲ್ಲ, ಬರೆಯಲ್ಲ. ಹಾಗಾಗಿ ಯೂನಿವರ್ಸಿಟಿ, ಸಂಸ್ಕೃತ್ ಯೂನಿವರ್ಸಿಟಿ ಇದೆಯಲ್ಲ, MA BA ಅಲ್ಲ, ಹೊರಗಿನವರು ವಿದ್ಯಾಪೀಠದ ಮಕ್ಕಳು ತಾವೇ ಓದ್ಕೊಳ್ತಾರೆ, ಅವರಿಗೆಲ್ಲ ಪಾಠ ರೆಗ್ಯುಲರ್ ಆಗಿ ಆಗ್ಬಿಡುತ್ತೆ ಆಯ್ತಾ. ಹೊರಗಡೆ ಅವರು ತುಂಬಾ ಮಾಡ್ತಾರೆ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಈ ಸತಿ ಪ್ರಮೇಯ ದೀಪಿಕ ಪಾಠ ಮಾಡಿದಾಗ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಪ್ರಮೇಯ ದೀಪಿಕ ನೋಡಿರ್ಲಿಲ್ಲ. ಇದೆ. ಹೌದು. ಹಾಗಾಗಿ ತುಂಬಾ ಚೆನ್ನಾಗಿದೆ, ಬಹಳ ಖುಷಿ. ಎಷ್ಟು ಶ್ರೀಮದಾಚಾರ್ಯ ಅಭಿಪ್ರಾಯಗಳನ್ನು ಬಿಡಿಸಿಡುತ್ತಾರೆ ಜಯತೀರ್ಥರು. ನಿಜವಾಗ್ಲೂ ಇಷ್ಟ ಅಭಿಪ್ರಾಯ ಇದೆಯಾ ಆಚಾರ ಮಾತಲ್ಲಿ? ಆ ಜಯತೀರ್ಥರ ವ್ಯಾಖ್ಯಾನ ನೋಡಿದಾಗಲೇ ನಮಗನ್ಸೋದು, ಓ ಇಷ್ಟು ಸ್ವಾರಸ್ಯ ಇದೆ ಜಯತೀರ್ಥರ ಮಾತಲ್ಲಿ, ಆಚಾರ ಮಾತಲ್ಲಿ. ನಿಜವಾಗ್ಲೂ ಅದ್ಭುತ. ಹಾಗಾಗಿ ಅದನ್ನು ಸಪರೇಟ್ ಅದನ್ನ ಆ ಟೀಕೆ ಸಹಿತವಾಗಿ ನಾವು ನೋಡ್ತಾ ಹೋದ್ರೆ ಜನ್ಮ ಪೂರ್ತಿ ಮುಗಿಯಲ್ಲ. ಅಷ್ಟು ವಿಸ್ತಾರವಾಗಿ ಬರೆದಿದ್ದಾರೆ. ತುಂಬಾ ಚೆನ್ನಾಗಿ ಆಚಾರ ಮಾತುಗಳನ್ನು ಸಂಗ್ರಹ ಮಾಡ್ತಾರೆ, ತುಂಬಾ ಚೆನ್ನಾಗಿ. ಆಯ್ತಾ. ತಥಾಪಿ ಬಹುಪುಣ್ಯೇನ ಯದಿ ಕಥಂಚಿತ್ ಭವತಿ ತರ್ಹಿ ಸಾಧುರೇವ ಸಹ ಮಂತವ್ಯ. ಆಗ ಅವನನ್ನು ಸಜ್ಜನ ಅಂತ ತಿಳ್ಕೊಳ್ಳಿ. ವಾಸ್ತವಿಕ ಭಗವತ್ ಭಕ್ತನಾದವ ಅವನೆಂದು ಒಳ್ಳೆ ದುರಾಚಾರಗಳಿಂದ ಮಾಡೋದೇ ಇಲ್ಲ. ಆದರೂ ಕಥಂಚಿತ್ ಸಾಧ್ಯತೆ ಉಂಟು. ಯಾವಾಗ? ತನ್ನ ಅಧಿಕವಾದ ಪುಣ್ಯವನ್ನು ಅವನು ಸಂಪಾದನೆ ಮಾಡಿಬಿಟ್ಟಿದ್ದ ಅಂತ ಆದರೆ ಅವನಿಗೆ ಅಂಥ ಕೆಲಸಗಳು ಮಾಡೋದು ಉಂಟು. ಅದೇ ಪ್ರಾರಬ್ಧವಶ, ಅದೆಲ್ಲ ಪ್ರಾರಬ್ಧಗಳು ಬರೋದು ಅವರ ಕರ್ಮಾನುಸಾರವಾಗಿ ತಾನೆ. ಅಧಿಕವಾದ ಪುಣ್ಯ ಅದೇ ಪ್ರಧಾನ ದೇವತೆಗಳಿಗೆ. ಪ್ರಾರಬ್ಧ ಇನ್ನೇನು ಅನುಭವಿಸೋದಿರಲ್ಲ ಆಯ್ತಾ. ಕಳ್ಕೊಳ್ಳಿ. ಅನೇಕ ಶಾಪವಶಾತ್ ಎಲ್ಲ ಅನೇಕರಿಗೆಲ್ಲ ಶಚಿ ಶ್ಯಾಮಲ ಇವರಿಗೆಲ್ಲ ಶಾಪ ಬರಲಿಲ್ಲ, ಬ್ರಹ್ಮದೇವರು ಶಾಪ, ಆ ಶಾಪ ಕಳ್ಕೊಳ್ಳಿಕ್ಕೆ ಹುಟ್ಟಿದ್ರು ಅವರೆಲ್ಲ, ಭೂಲೋಕದಲ್ಲಿ ಹುಟ್ಟಿದ್ರು. ಹೌದು. ಅಲ್ಲ, ಯಾವ್ದಕ್ಕೆ ಇದಕ್ಕೆ ಅಂತ ಹೇಳಿದ್ರೆ ಅಲ್ಲ, ಎಲ್ಲದಕ್ಕೂ ಇಟ್ಕೊಳ್ಳಿ. ಭಗವಂತ ಯಾವ ಭಕ್ತರನ್ನು ಕೂಡ ಸುಮ್ಮನೆ ಕೈ ಬಿಡೋದಿಲ್ಲ. ಇಲ್ಲಿ ಇದೇ ಅಧ್ಯಾಯದಲ್ಲಿ ಬಂದಿದ್ದೆ ಫಸ್ಟ್. ಯಾವ ಮಾತು ನೋಡ್ಬೇಕಾಗತ್ತೆ ಆಯ್ತಾ. ಅಂತೂ ಯಾರು ಭಗವತ್ ಭಕ್ತರೋ, ಅವನು ಸಣ್ಣ ಭಕ್ತನೇ ಆಗಿರಲಿ ದೊಡ್ಡ ಭಕ್ತನೇ ಆಗಿರಲಿ, ಭಾರಿ ಭಕ್ತಿಯನ್ನೇ ಮಾಡಿದರೂ ಕೂಡ ಭಗವಂತ ಯಾರ ಕೈಯನ್ನು ಬಿಡೋದು. ಹಾಗನ್ ಮಾತ್ರಕ್ಕೆ ಅವ್ರಿಗೆ ಕೊಟ್ಟಷ್ಟೇ ನಮಗೂ ಕೊಡ್ತಾನೆ ಅಂತಿಲ್ಲ. ಕೈ ಬಿಡೋದಿಲ್ಲ ಅಂದ್ರೆ ಏನರ್ಥ? ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಮ್ಮನ್ನು ಉದ್ಧಾರ ಮಾಡಿಯೇ ಮಾಡ್ತಾನೆ.
ಅಲ್ಲ, ಅದೊಂದು ಮಾತು. ಪ್ರಕೃತದಲ್ಲಿ ಹೇಳಿದ್ದು ಆ ವಿಷಯ ಆಯ್ತಾ. ಯಾರು ಸುದುರಾಚಾರ ಅಪಿ ಆಯ್ತಾ, ಯಹ ಮಾಂ ಅನನ್ಯ ಭಾಗ್ ಭಜತೆ ಅಂತ ಈ ಅಂಶ ಏನಿದೆ, ಈ ಅಂಶ ಏನಿದೆ ಅದು ದೇವಾಂಶ ಸಂಭೂತರನ್ನ ಕುರಿತು ಹೇಳಿದ ಮಾತದು. ನಮೇ ಭಕ್ತ ಪ್ರಣಶ್ಯತಿ ಅನ್ನೋದು ಕಾಮನ್. ಭಕ್ತರಲ್ಲಿ ಅನೇಕ ಇದೆ. ಸ್ವಲ್ಪ ಭಕ್ತಿ ಮಾಡೋರು ಇದ್ದಾರೆ, ಭಾರಿ ಭಕ್ತಿ ಮಾಡೋರು ಇದ್ದಾರೆ, ಮಧ್ಯಮ ಭಕ್ತಿ ಮಾಡೋರು ಇದ್ದಾರೆ. ಅವರವರ ಭಕ್ತಿಗೆ ಅನುಗುಣವಾಗಿ ಅವರವರಿಗೆ ಫಲವನ್ನು ಕೊಡ್ತಾರೆ. ಅಂತವರಿಗೆ ಅದಕ್ಕೆ ಭಕ್ತಿಗೆ ಅನ್ಯಾಯ ಮಾಡೋದಿಲ್ಲ. ಅವರವರು ಮಾಡಿದ ಭಕ್ತಿಗೆ ಅನ್ಯಾಯ ಮಾಡೋದಿಲ್ಲ. ಎಷ್ಟು ಕಾರ್ಯ ಇದೆಯೋ ಆ ಕಾರ್ಯಕ್ಕೆ ತಕ್ಕ ಹಾಗೆ ಫಲವನ್ನು ಕೊಡುತ್ತೆ ಭಗವಂತ. ಅದನ್ನ ನಮೇ ಭಕ್ತ ಪ್ರಣಶ್ಯತಿ. ಸರಿನಾ? ಆದ್ರಿಂದ ಹಾಗಾದ್ರೆ ದೇವತೆಗಳು, ದೇವಾಂಶ ಸಂಭೂತರು, ಋಷಿ ಮೊದಲಾದವರು ಅವರೆಲ್ಲ ಸುದುರಾಚಾರಿಗಳಾದರೂ, ಭಗವದ್ ಭಕ್ತರಾದರೂ, ಸುದುರಾಚಾರಿಗಳಾದರೂ ಕೂಡ ಅವರಿಗೆ ಇವೆಲ್ಲ ಮಾಫಿ ಮಾಡಿಬಿಡುತ್ತಾರೆ. ಮನುಷ್ಯರಿಗೆ ಮಾತ್ರ ಹೀಗೆ ಮಾಡೋದು. ಅವರೇನಾದ್ರು ಭಗವದ್ ಭಕ್ತರಾಗಿದ್ದು ದೈವವಶಾತ್ ಅವರೇನು ಸುದುರಾಚಾರಿಗಳಾಗಿದ್ರೆ ಅವರಿಗೆ ಅನರ್ಥ ಇದ್ದೇ ಇರುತ್ತೆ. ಅವರಿಗೆ ಏನಾದ್ರು ಒಂದು ನರಕಾದ್ಯನರ್ಥಗಳನ್ನ ಅವರು ಅನುಭವಿಸಲೇಬೇಕು. ಅದಕ್ಕೆ ಪರಿಹಾರವಾಗಿ ನರಕಾದ್ಯನರ್ಥಗಳನ್ನ ಅವರು ಅನುಭವಿಸಲೇಬೇಕು. ಹಾಗಾಗಿ ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ ಮೇಲೆ ಆ ರೀತಿ ಆಗದಂತೆ ನಮ್ಮ ಜೀವನವನ್ನು ನಾವು ಕಾಪಾಡಿಕೊಳ್ಬೇಕು ಅಂತ ಅಷ್ಟೇ. ಇಲ್ಲ ಇಲ್ಲ, ಅವರೆಲ್ಲ ಜಾತಾಪರೋಕ್ಷಗಳಲ್ಲ. ಹೀಗೆ ಈ ಅಂಶವನ್ನು ನಾವು ಕಾಣಬೇಕು. ಏತಚ್ಚ ದೇವಾಂಶ ಋಷ್ಯಾದಿ ವಿಷಯಂ ಜ್ಞೇಯಂ. ಇದೊಂದು ಅಂಶವನ್ನು ನಾವು ಬಹಳ ಗಮನಿಸಬೇಕು. ಸರಿನಾ? ಇನ್ನೊಂದೆರಡು ಶ್ಲೋಕ ಇದೆ, ಮಾಡಿಬಿಡೋಣ. ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ. ಮುಂದೊಂದು ಇಟ್ಕೊಳ್ಳೋಣ. ಕಿಂ ಪುನರ್ ಬ್ರಾಹ್ಮಣ ಪುಣ್ಯಾಃ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಸ್ತೇಪಿ ಯಾಂತಿ ಪರಾಂ ಗತಿಂ. ಕಿಂ ಪುನರ್ ಬ್ರಾಹ್ಮಣ ಪುಣ್ಯಾ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಮಿಮಂ ಪ್ರಾಪ್ಯ ಭಜಸ್ವ ಮಾಂ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇ ಅಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯಃ ವೈಶ್ಯಾಃ ತಥಾ ಶೂದ್ರಾಃ ತೇ ಅಪಿ ಯಾಂತಿ ಪರಾಂ ಗತಿಂ. ಕಿಂ ಪುನಃ ಬ್ರಾಹ್ಮಣಾಃ
ಪುಣ್ಯಾಹ ಭಕ್ತಾಹ ರಾಜರ್ಷಯಃ ತಥಾ ಹ, ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ ಹ, ಯೇ ಯೇ ಅಪಿ ಅಲ್ಲ ಯೇ ಸ್ಪಷ್ಟವಾಗಿದೆಯಲ್ಲ ಯೇ ಅಪಿ. ಇಲ್ಲ ಇಲ್ಲ ಯಾಪಿ ಇದ್ರೆ ಯಾಪ್ಯ ವಿಸರ್ಗ ಅಲ್ಲೇನು ಸಂಧಿ ಆಗೋದಿಲ್ಲ ಆಯ್ತಾ. ವಿಸರ್ಗಕ್ಕೆ ಒಂದ ರೇಫ ಬರಬೇಕು ಇಲ್ಲ ಸತ್ವ ಬರಬೇಕು ಆಯ್ತಾ, ಇಲ್ಲದೆ ಹೋದ್ರೆ ಲೋಪ ಆಗುತ್ತೆ. ಇಷ್ಟೇ ವಿಸರ್ಗ ಸಂಧಿಯಲ್ಲಿ ಇರೋದೇ ಇದು ಆಯ್ತಾ. ಹಾಗಾಗಿ ಯಹ ಅಂತ ಮಾಡಿದ್ರೆ ಯಾವ ಸಂಧಿನ ಆಗುತ್ತೆ. ಹ, ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ येऽपि स्युः पापयोनयः स्त्रियः वैश्याः तथा शूद्राः तेऽपि यान्ति परां गतिं किं पुनर्ब्राह्मणाः पुण्याः भक्ताः राजर्षयः तथा अनित्यम् असुखं लोकम् इमं प्राप्य मां ಭಜಸ್ವ. ಹೇ ಕೌಂತೆಯ, ಹಿಂದಿನ ಶ್ಲೋಕದ ಸಂಬೋಧನೆಯನ್ನು ಇಲ್ಲೂ ಕೂಡ ನಾವು ಇಟ್ಟುಕೊಳ್ಬೇಕಾಗತ್ತೆ. ಎಲೆ ಅರ್ಜುನನೇ, ಹಾ ಹೇ ಪಾರ್ಥ, ಇಲ್ಲೂ ಇದೆ ಹೇ ಪಾರ್ಥ, ಯೇ ಪಾಪಯೋನಯ, ಯಾರು ಪಾಪವನ್ನ ಮಾಡಿ ಹೀನ ಜನ್ಮವನ್ನು ಪಡ್ಕೊಂಡಿರ್ತಾರೆಯೋ ಆಯ್ತಾ, ಅಂದ್ರೆ ಕೆಟ್ಟ ಯೋನಿಗೆ ಕಾರಣವುಳ್ಳವರು ಯಾರೋ ಆಯ್ತಾ. ಯಾರವರು? ಪಾಪಯೋನಯ ಸ್ತ್ರೀಯ ವೈಶ್ಯಾ ತಥಾ ಶೂದ್ರಾ ಅಪಿ ಪರಾಂ ಗತಿಂ ಯಾಂತಿ. ಅಂಥವರು ಕೂಡ ಪಾಪಯೋನಿಗಳಾದ ಸ್ತ್ರೀಯರು, ವೈಶ್ಯರು ತಥಾ ಅದರಂತೆ ಶೂದ್ರರು, ಇವರುಗಳೇ ಪರಾಂ ಗತಿಂ ಯಾಂತಿ, ಉತ್ತಮವಾದ ಸ್ಥಾನವನ್ನು ಮೋಕ್ಷವನ್ನು ಪಡೆದುಕೊಳ್ಳುತ್ತಾರಂತೆ. ಕಿಂ ಪುನರ್ ಬ್ರಾಹ್ಮಣಾಃ ಅಲ್ವಾ. ಹಾಗಿರುವಾಗ ಪುಣ್ಯದ ಕಾರಣದಿಂದ, ಪುಣ್ಯಾಹ ಫಲವನ್ನು ಕೊಟ್ಟು ಪುಣ್ಯಾಹ ಬ್ರಾಹ್ಮಣಾಹ ಆಯ್ತಾ, ಪುಣ್ಯದ ಕಾರಣದಿಂದ ಬ್ರಾಹ್ಮಣರು ಅಂತ ಕರೆಸಿಕೊಂಡವರಾಗಬಹುದು, ಅಥವಾ ರಾಜಋಷಯ ರಾಜರು ಅಂತ ಕರೆಸಿಕೊಂಡಿರತಕ್ಕಂಥ ಋಷಿಗಳಾಗಬಹುದು ಆಯ್ತಾ. ಆಮೇಲೆ ಆಯ್ತಾ ರಾಜಋಷಿಗಳು ಅವರೆಲ್ಲ ನನ್ನ ಭಕ್ತರಾಗಿದ್ರು ಅಂತಾದರೆ, ರಾಜರ್ಷಯ ಭಕ್ತಾಹ ಏನಾಗುತ್ತೆ ಅವರಿಗೆ? ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಮಾಂ ಭಜಸ್ವ ಅಂತವರೆಲ್ಲ ಮೋಕ್ಷವನ್ನು ಪಡೆದುಕೊಳ್ಳುತ್ತಾರೆ ಆಯ್ತಾ. ಹಾಗಿರಬೇಕಾದ್ರೆ ಇಂಥ ಅನಿತ್ಯವಾದ ಅಸುಖವಾದ ಅಂದ್ರೆ ಸುಖರಹಿತವಾದ ಈ ದೇಹವನ್ನ ಮತ್ತೆ ಈ ಲೋಕ ಶಬ್ದಕ್ಕೆ ಎರಡೂ ಅರ್ಥ ಇದೆ. ಲೋಕ ಶಬ್ದಕ್ಕೆ ದೇಹ ಅಂತಲೂ ಒಂದು ಅರ್ಥ ಇದೆ, ಲೋಕ ಶಬ್ದಕ್ಕೆ ಈ ಭೂಮಿ ಅಂತಲೂ ಒಂದು ಅರ್ಥ ಇದೆ ಆಯ್ತಾ. ಇದನ್ನ ಪ್ರಾಪ್ಯ ಹೊಂದಿ ಏನ್ ಮಾಡ್ಬೇಕು? ಮಾಂ ಭಜಸ್ವ, ಈ ದೇಹದಲ್ಲಿದ್ದುಕೊಂಡು ನನ್ನ ಸೇವೆಯನ್ನು ಮಾಡು, ಅಥವಾ ಭೂಲೋಕದಲ್ಲಿದ್ದುಕೊಂಡು ಮಾಂ ಭಜಸ್ವ, ನನ್ನನ್ನು ಸೇವಿಸು ಅಂತ ಅರ್ಜುನನಿಗೆ ತಿಳಿ ಮಾತನ್ನ, ಕಿವಿ ಮಾತನ್ನ ಕೃಷ್ಣ ಪರಮಾತ್ಮ ತಾನು ಹೇಳ್ತಾ ಇದ್ದಾನೆ ಆಯ್ತಾ. ಹೌದಾ? ಹಾಗೆ ಹೇಳ್ತೀರಿ, ಇದೆಲ್ಲ ವಿವರಣೆ ಇದೆ ನೋಡಿ, ಹಿಂದೆ ಮುಂದೆ ನೋಡಬೇಕಷ್ಟೇ. ಹಿಂದೆ ಮುಂದೆ ನೋಡಿ ಅರ್ಥ ಮಾಡಿಕೊಂಡ್ರೆ ಗೀತೆ ಚೆನ್ನಾಗಿದೆ ಆಯ್ತಾ. ಒಂದೊಂದೇ ವಾಕ್ಯ ಹಿಡಿದು ಹೋಗ್ತೀನಿ ಅಂದ್ರೆ ಅಪಾರ್ಥಗಳೇ ಆಗ್ತವೆ. ಇದಿಷ್ಟು ಹೇ ಪಾರ್ಥ, ಯಾವುದು ಅಥವಾ ಬೇರೆ ಬೇರೆನೂ ಮಾಡ್ಕೊಳ್ಬೋದು, ಏನ್ ತೊಂದರೆ ಇಲ್ಲ ಆಯ್ತಾ. ಹೇ ಪಾರ್ಥ, ಸ್ತ್ರಿಯಃ ವೈಶ್ಯಾಃ ಶೂದ್ರಾಃ ತಥಾ ಪಾಪಯೋನಯಃ ಅಪಿ ಆಯ್ತಾ ಯೇ ಸ್ಯುಃ ತೇ ಅಪಿ ಮಾಂ ವ್ಯಪಾಶ್ರಿತ್ಯ, ನಾಮ ಮಾಂ ಆಶ್ರಿತ್ಯ ಇತ್ಯರ್ಥಃ ಆಯ್ತಾ. ಪರಾಂ ಗತಿಂ ಯಾಂತಿ, ಅವರುಗಳು ಕೂಡ ಉತ್ತಮವಾದ ಗತಿಯನ್ನ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆ. ಕಿಂ ಪುನಃ ಭಕ್ತಾಃ ಬ್ರಾಹ್ಮಣಾಃ ತಥಾ ರಾಜರ್ಷಯಃ ಪುಣ್ಯಾಃ, ರಾಜರ್ಷಿಗಳು ಪುಣ್ಯ ಪುರುಷರು, ಕಿಂ ಪುನಃ
ಇವರನ್ನು ಪ್ರತ್ಯೇಕವಾಗಿ ಏನ್ ಹೇಳಬೇಕು? ನನ್ನನ್ನು ಅವರು ಒಂದೇ ಅಂತಾರೆ. ಆದ್ದರಿಂದ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಹೇ ಅರ್ಜುನ ಮಾಂ ಭಜಸ್ವ. ಲೋಕ ಶಬ್ದಕ್ಕೆ ಈ ದೇಹ ಅಂತ ಒಂದು ಅರ್ಥ ಇಟ್ಕೊಳ್ಬಹುದು. ಈ ಲೋಕದಲ್ಲಿ ನೀನು ಇದ್ದೀ, ಇವಾಗ ಪ್ರಸಕ್ತ ಈ ಲೋಕದಲ್ಲಿ ಇದ್ದಿ ನೀನು, ಆಯ್ತಾ? ಹಾಗಾಗಿ ಏನ್ ಮಾಡು? ಮಾಂ ಭಜಸ್ವ ಅಂತ ಕೃಷ್ಣನ ಅಭಿಪ್ರಾಯ. ಕೈಮುತ್ಯೇನ ಚ ಭಕ್ತೇಹೇ ಮಹಿಮಾನಂ ಆಹಾ. ಭಕ್ತಿಯ ಮಹಿಮೆಯನ್ನ ಕೃಷ್ಣ ಕೈಮುತ್ಯನ್ಯಾಯದಿಂದ ತಿಳಿಸಿಕೊಡುತ್ತಾ ಇದ್ದ. ಮಾಂ ಹಿ ಇತ್ಯಾದಿ ಶ್ಲೋಕದ್ವಯೇನ. ಆಯ್ತಾ? ಹೇ ಪಾರ್ಥ, ಪಾಪಯೋನಯ ಸ್ವಯಂ ಉತ್ತಮ ವರ್ಣ ಅಪಿ. ಆಯ್ತಾ? ತಾವು ಉತ್ತಮ ವರ್ಣದಲ್ಲಿ ಹುಟ್ಟುಕೊಂಡಿರ್ತಾರೆ, ಆದರೆ ಪಾಪ ಹೇತುಕಾಹ, ಅದಕ್ಕೆ ಸಮಾಸವನ್ನು ಅವರೇ ಮಾಡಿಬಿಟ್ರು ರಾಯರು. ಪಾಪ ಹೇತುಕಾಹ ಯೋನಿಹಿ ಜನ್ಮ. ಯೋನಿ ಶಬ್ದ ಜನ್ಮ ಅಂತ ಅರ್ಥ. ಪಾಪಕ್ಕೆ ಕಾರಣವಾದ ಜನ್ಮ ಉಳ್ಳವರು ಯಾರೋ ಅವರೆಲ್ಲ ಪಾಪಯೋನಿಗಳು. ಕೇತೆ ಇತ್ಯಥ ಉಕ್ತಂ ಸ್ತ್ರೀಯ ಇತ್ಯಾದಿನ ಉತ್ತರಾರ್ಧದಿಂದ. ಆಯ್ತಾ? ಸ್ವತಃ ಅದಕ್ಕೆ ನೋಡ್ರಿ, ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು, ಇಷ್ಟಕ್ಕೆ ನಿಲ್ಲಿಸಬಾರದು. ಆಯ್ತಾ? ಯಾವುದವ್ರಿಗೆ ಪಾಪಕ್ಕೆ ಕಾರಣವಾಗಿ ಬಿಡುತ್ತೆ? ಸ್ವತಃ ಪುಮಾಂಸೋಪಿ ಪಾಪಾತ್ ಸುದ್ಯುಮ್ನಸ್ಯ ಇಲಾತ್ವಮಿವ ಸ್ತ್ರೀತ್ವಂ ಪ್ರಾಪ್ತಾಃ ಯೇ ಚ ಸ್ವತಃ ಬ್ರಾಹ್ಮಣಾದಿರಪಿ ಪಾಪಾತ್ ವೈಶ್ಯಾದಿ ಹೀನವರ್ಣತಾಂ ಪ್ರಾಪ್ತಾಃ ಶೂದ್ರತ್ವಂ ವಾ ಪ್ರಾಪ್ತಾಃ ಮಾಂ ಆಶ್ರಿತ್ಯ ಸ್ಯುಃ ವರ್ತೇರನ್ ಮಯಿ ಭಕ್ತಿಮಂತಃ ಭವೇಯುಃ ತೇ ಅಪಿ ಪರಾಂ ಗತಿಂ ಯಾಂತಿ. ಇದಿಷ್ಟು ಈ ಶ್ಲೋಕದ ಸಾರವನ್ನ ರಾಯರು ಹೀಗೆ ಸಂಗ್ರಹ ಮಾಡಿ ಕೊಟ್ಟರು ನಮಗೆ. ಆಯ್ತಾ? ಏನಿದರ ಅಭಿಪ್ರಾಯ? ಆಯ್ತಾ? ತೇಕೆ ಯಾರು ಅಂದ್ರೆ ಸ್ತ್ರೀಯರೇ ಮೊದಲಾದವುಗಳನ್ನು ತಿಳಿಸ್ತಾ ಇದ್ದಾನೆ. ಇದರ ಅಭಿಪ್ರಾಯ ಸ್ವತಃ ಉಮಾಂಸೋಪಿ. ಆಯ್ತಾ? ವಾಸ್ತವಿಕವಾಗಿ ಅವರು ಸ್ವಭಾವತಃ ಪುರುಷರಾಗಿರ್ತಾರೆ, ಪಾಪಾತ್ ಸ್ತ್ರೀತ್ವವನ್ನು ಪಡೆದುಕೊಳ್ತಾರೆ. ಇದೊಂದು ನಿಯಮ ಉಂಟು. ಆಯ್ತಾ? ಸ್ವಭಾವತಃ ಪುರುಷನಾದವ ಅವ ಸ್ತ್ರೀ ಆಗಬಹುದು, ಆದರೆ ಸ್ವಭಾವತಃ ಸ್ತ್ರೀಯಾದ ವ್ಯಕ್ತಿ ಎಂದೂ ಕೂಡ ಪುರುಷನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಯಮ, ಇದು ಭಗವಂತ ಮಾಡಿದ ನಿಯಮ ಇದು. ಹಾಗಾಗಿ ಅದಕ್ಕೆ ಒಂದು ದೃಷ್ಟಾಂತ ಕೊಟ್ಟರು. ಸುದ್ಯುಮ್ನ ಅವ ರಾಜ, ಸ್ವಭಾವತಃ ಪುರುಷನಾದವ ಇಲಾತ್ವಮಿವ ಶಾಪವಶಾತ್ ಅವನು ಸ್ತ್ರೀ ಜನ್ಮವನ್ನ ಪಡ್ಕೊಂಡು ಆಮೇಲೆ ದೊಡ್ಡದೆಲ್ಲ ಸಂಸಾರ ಬೆಳೆಸ್ದ. ಭಾಗವತದಲ್ಲೆಲ್ಲ ಕಥೆ ಬರುತ್ತೆ. ಆಯ್ತಾ? ಸ್ತ್ರೀತ್ವಂ ಪ್ರಾಪ್ತಾಹ ಯೇ ಚ ಸ್ವತಃ ಬ್ರಾಹ್ಮಣಾದಿರಪಿ, ಸ್ವಾಭಾವಿಕವಾಗಿ ಬ್ರಾಹ್ಮಣರಾದರೂ ಕೂಡ. ಆಯ್ತಾ? ಪಾಪಾತ್ ವೈಶ್ಯಾದಿ ಹೀನವರ್ಣತಾಂ ಪ್ರಾಪ್ತಾಹ. ಏನೋ ಶಾಪ ಬಂತು, ಶಾಪದಿಂದಾಗಿ ವೈಶ್ಯರಾಗಿ ಶೂದ್ರರಾಗಿ ಹುಡ್ತಾರೆ. ಮಾಂ ಆಶ್ರಿತ್ಯ, ಆ ಜನ್ಮದಲ್ಲಿ ಹುಟ್ಟುಕೊಂಡರೂ ಕೂಡ ಮಾಂ ಆಶ್ರಿತ್ಯ ಸ್ಯುಹು ಅಂದ್ರೆ ವರ್ತೇರನ್. ಯಾಕೆ ಈ ವಿದುರ ನೋಡ್ರಿ, ಶೂದ್ರ ಜಾತಿಯಲ್ಲಿ ಹುಟ್ಟಿದ್ದಾನೆ, ಮಹಾ ಭಗವತ್ ಭಕ್ತನಾದ, ಕೃಷ್ಣನ ಅನುಗ್ರಹಕ್ಕೆ ಪಾತ್ರನಾದ. ಭಗವದ್ ಅನುಗ್ರಹಕ್ಕೆ ಪಾತ್ರರಾಗಬೇಕಾದರೆ ವರ್ಣಾಶ್ರಮಗಳು ಮುಖ್ಯ ಅಲ್ಲ, ಭಕ್ತಿಯನ್ನು ಮಾತ್ರ ಗಮನಿಸ್ತಾನೆ ಭಗವಂತ. ಆದರೆ ಯಾವುದು ವರ್ಣದಲ್ಲಿ ಹುಟ್ಟಿದರೂ ಕೂಡ ಆ ವರ್ಣಕ್ಕನುಗುಣವಾದ ಧರ್ಮಗಳನ್ನು ಪಾಲನೆ ಮಾಡಬೇಕು. ಬ್ರಾಹ್ಮಣರಿಗೂ ಕೂಡ ಅನ್ಯಾಯ ಮಾಡಿದ್ದುಂಟಲ್ಲ, ಬ್ರಾಹ್ಮಣರನ್ನು ಸಂಹಾರ ಮಾಡಿದ್ದುಂಟು ಭಗವಂತ ಅಲ್ವಾ? ಆಗ ಭಾಗವತ ಅದನ್ನೇ ತಾನೇ ಹೇಳಿ, ವಿಪ್ರಾತ್ ವಿಷಡ್ಗುಣಯುತಾದ ಅರವಿಂದನಾಭ ಪಾದಾರವಿಂದ ವಿಂಕ ಕ್ಷಪಚಂ ವರಿಷ್ಠಂ ಅಂತಂತು ಭಾಗವತ. ಹಾಗಿರ್ಬೇಕಾದ್ರೆ ಬ್ರಾಹ್ಮಣನಾಗಿ ಹುಟ್ಟಿಯೂ ಕೂಡ ಅವ ಅನಾಚಾರವನ್ನ ಮಾಡಿದ ಅಂತ ಹೇಳಿದ್ರೆ ನರಕಾದ್ ಅನರ್ಥಗಳು ತಪ್ಪಿದ್ದಲ್ಲ. ಎಂದಿನ ಶ್ಲೋಕದಲ್ಲಿ ತಾನು ನಾವು ಅದನ್ನು ಕಂಡಿದ್ದೇವೆ. ಹಾಗಿರಬೇಕಾದ್ರೆ ಸ್ಯುಹು ವರ್ತೇರನ್ ಅಂದ್ರೆ ಏನರ್ಥ? ಮಯಿ ಭಕ್ತಿಮಂತೋ ಭವೇಯುಹು ತೇ ಅಪಿ ಪಾಪಯೋನಯ ತೇ ಅಪಿ ಪರಾಂ ಗತಿಂ ಯಾಂತಿ. ಉತ್ತಮವಾದ ಗತಿ ಅಂತ ಹೇಳಿದ್ರೆ ಮೋಕ್ಷವನ್ನು ಅವರುಗಳು ಕೂಡ ಪಡ್ಕೊಳ್ತಾರಂತೆ. ಕಿಂ ಪುನಃ ಪುಣ್ಯಾಹ ಬ್ರಾಹ್ಮಣಾಃ ಪುಣ್ಯಾಹ ರಾಜಋಷಯಃ. ಅತ್ಯಂತ ಪುಣ್ಯಾತ್ಮರಾಗಿರತಕ್ಕಂತಹ ರಾಜಋಷಿಗಳಿರ್ಬೋದು, ಬ್ರಾಹ್ಮಣರಿರ್ಬೋದು, ಅವ್ರು ಹೊಂದೋದಿಲ್ಲ ಅಂತ ಹೇಗೆ ಹೇಳ್ತೀರಿ? ಪುರುಷರು ಸ್ತ್ರೀತ್ವವನ್ನು ಪಡ್ಕೊಳ್ಬಹುದು, ಸ್ವಭಾವತಃ ಸ್ತ್ರೀಯರಾದವರು ಪುರುಷತ್ವವನ್ನು ಪಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅವರೆಲ್ಲ ಅಗ್ನಿಪುತ್ರರೆಲ್ಲ ಪುರುಷರಲ್ವಾ? ಅವರೆಲ್ಲ ಏನಂತ ಬಯಸಿದರು? ಕೃಷ್ಣನ ಮಡದಿಯರಾಗಬೇಕು, ಸ್ತ್ರೀಯರಾಗಬೇಕು.
ಅಂದ್ರೆ ಅವರೆಲ್ಲ ಅಪೇಕ್ಷೆ ಪಟ್ಟೆ ಅದೇ ಶಾಪವಶಾತ್ ಅವರೇನ್ ಪಡೆದದ್ದಲ್ಲ. ಆಯ್ತಾ, ತಪಸ್ಸು ಮಾಡಿ ಕೃಷ್ಣನ ಸಂಘ ಪಡಿಬೇಕು ಅಂತ ಪಡೆದದ್ದು. ಹಾಗಾಗಿ ಅನೇಕ ಉದ್ದೇಶಗಳು, ಬೇರೆ ಬೇರೆ ಉದ್ದೇಶಗಳು ಇರ್ತಾವೆ. ಕೆಲವೊಮ್ಮೆ ಅದು ಶಾಪವಶಾತ್ತು ಕೂಡ ಬರ್ಬೋದು. ಹೀಗೆ ಆ ಕೃಷ್ಣನ ಮಡದಿಯರಾಗಬೇಕು ಅನ್ನೋ ಇಚ್ಛೆಯಿಂದ ತಪಸ್ಸು ಮಾಡಿ ಸ್ತ್ರೀತ್ವವನ್ನು ಪಡ್ಕೊಳ್ಬಹುದು. ಅದು ಕೆಟ್ಟ ಉದ್ದೇಶಕ್ಕೆ ಅದು ಪಡ್ಕೊಳ್ತಾರೆ ಅಂತ ಅರ್ಥ ಅಲ್ಲ. ಅನೇಕ ಕಾರಣಗಳು ಇದ್ದಾವೆ. ಅವ ಅಂಥವರಿಗೂ ಇಲ್ಲಿ ಯಾವ್ದ್ರಲ್ಲಿ ನಾವು ಒತ್ತು ಕೊಡಬೇಕು? ಆ ಪಾಪಯೋನಿಗಳಾದರೂ ಕೂಡ ಅಂಥವರಿಗೂ ಉತ್ತಮ ಗತಿ ಉಂಟು, ಅಲ್ಲಿ ನಾವು ಪ್ರೆಸ್ ಕೊಡ್ಬೇಕು. ಏನು ಪುರುಷ ದೇಹ ಬರುತ್ತೆ. ಅಲ್ಲ, ಅದಕ್ಕೆ ಅದು ಕ್ಷಣಿಕ ಅಲ್ವಾ, ಆಮೇಲೆ ಮತ್ತೆ ಅದು ನಾಶ ಆಗ್ಬಿಡುತ್ತೆ, ಮತ್ತೆ ಶಾಶ್ವತವಾಗಿ ಏನು. ಅಲ್ಲೇನೋ ಒಂದು ನಿರ್ಣಯ ಕೊಡ್ತಾರೆ ಆಚಾರ್ಯರು. ಶಿಖಂಡಿ ವಿಚಾರ ಬಂದಾಗ ಆ ಏನು ಗಂಧರ್ವ ಈ ದೇಹ ಯಾವಾಗ ಈ ಶಿಖಂಡಿಗೆ ಸ್ವೀಕಾರ ಮಾಡಿದ್ದಾಗಲಿಲ್ಲ, ಆವಾಗ ಇದು ಗಂಧರ್ವ ಗಂಧರ್ವ ಒಂದು ಅಂಶದಿಂದ ಆ ದೇಹದಲ್ಲಿ ಇದಕ್ಕೆ ಅಂತಂದ್ರೆ ಇದೇ ಅಂಶನೇ ಅಲ್ಲಿದೆ, ಆತ್ಮನಿರ್ಣಯದಲ್ಲಿದೆ. ಅಲ್ಲೂ ಕೂಡ ಹಾಗೆ ಇಲ್ಲ ಇಲ್ಲ ಇಲ್ಲ, ಗಂಧರ್ವ ಅದರಲ್ಲಿ ಸೇರ್ಕೊಳ್ತಾನೆ. ಇದಕ್ಕೆ ಅಪವಾದ ಬರಬಾರದು ಅಂತ ಹೇಳಿ ಸ್ವೀಕಾರ ಮಾಡ್ಲಿಕ್ಕೆ ಆಗಲಿಲ್ಲ. ಸ್ವೀಕಾರ ಮಾಡ್ಬಿಟ್ಟಾರೆ. ಹೌದು 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 ಹೌದು. ಎರಡನೇ ಶ್ಲೋಕದ ವಿವೃತ್ತಿ ನೋಡೋಣ. ಪುಣ್ಯಾಹ ಪುಣ್ಯ ಹೇತುಕಾಹ ಬ್ರಾಹ್ಮಣಾಹ ಸ್ವರೂಪತಃ ಬಿಡ್ಲಿಲ್ಲ ಅದಲ್ಲಿ, ಆಯ್ತಾ. ಶೂದ್ರಾದಿ ಹೀನ ವರ್ಣಾಹ ಅಪಿ ಸ್ವಯಂ ಯದಿ ಪುಣ್ಯವಶೇನ ದೇಹದ, ಸುಲಭವಾಗಿ ಅರ್ಥ ಆಗತ್ತಲ್ವಾ, ದೇಹತಃ ಬ್ರಾಹ್ಮಣತ್ವಂ ಪ್ರಾಪ್ತಾಹ, ಅಷ್ಟೇ ಅಲ್ಲ ತಥಾ ರಾಜತ್ವಂ ಋಷಿತ್ವಂ ವಾ ಪ್ರಾಪ್ತಾಹ, ರಾಜಾನಶ್ಚತೆ ಋಷಯಶ್ಚ ರಾಜಋಷಯಃ ಪ್ರಾಪ್ತಾಹ ಪರಾಂ ಗತಿಂ ಯಾಂತಿ ಮೋಕ್ಷಂ ಪ್ರಾಪ್ನುವಂತಿ. ಕಿಂ ಪುನಃ ಸ್ವಾಭಾವಿಕಾಃ ಏತೆ ಸ್ತ್ರೀ ವೈಶ್ಯಾದಯಃ ಪರಾಂ ಗತಿಂ ಯಾಂತಿ ಇತಿ ವಾಚ್ಯಂ. ಸ್ವಾಭಾವಿಕವಾಗಿ ಇವರೆಲ್ಲ ಪುಣ್ಯಾತ್ಮರಾದವರಿಗೆ ಸ್ತ್ರೀಯರೇ ಇರ್ಬೋದು, ವೈಶ್ಯರೇ ಇರ್ಬೋದು, ಶೂದ್ರಾದಿಗಳೇ ಇರ್ಬೋದು, ಆಯ್ತಾ. ಅಲ್ಲಿ ಪಾಪಯೋನಿ ಶಬ್ದಕ್ಕೆ ಹಾಗರ್ಥ, ಆಯ್ತಾ. ಏನೋ ಪ್ರಾರಬ್ಧವಶಾತ್ ಅವರೆಲ್ಲ ಇಂಥ ಜನ್ಮಗಳಲ್ಲಿ ಹುಟ್ಟುಕೊಂಡಿದ್ರು ಕೂಡ ಅಂಥವರಿಗೂ ಉಂಟಂತೆ. ಇನ್ನು ಸ್ವಭಾವತಃ ಭಕ್ತರಾದವರಿಗೆ ಉತ್ತಮವಾದ ಗತಿ ಇಲ್ಲ ಅಂತುಂಟಾ? ಇಲ್ಲ. ಅತ್ರ ನೈಮಿತ್ತಿಕ ಸ್ತ್ರೀ ವೈಶ್ಯಾದಿ ಗ್ರಹಣ ಮಧ್ಯೆ ನೈಮಿತ್ತಿಕ ಪುಂಸಾಂ ಸ್ತ್ರೀಯಃ ಪುಮಾಂಸಃ ವೈಶ್ಯಾಃ ಶೂದ್ರಾಃ ಇತ್ಯನುಕ್ತಿಸ್ತು ಸ್ವಭಾವತಃ ಸ್ತ್ರೀಣಾಂ ಕೇನಾಪಿ ಹೇತುನಾ ಪುಂಸ್ತ್ವಾಭಾವೇನ ನೈಮಿತ್ತಿಕ ಪುಂಸಾಂ ಅಭಾವಾದೇವ. ಇಲ್ಲಿ ಯಾತಕ್ಕೆ ವಾಸ್ತವಿಕವಾಗಿ ಇಲ್ಲಿ ಏನು ಗ್ರಹಣ ಮಾಡಬೇಕಾಗಿತ್ತು ಇವರು? ಸ್ವಭಾವತಃ ಪುರುಷರಾಗಿದ್ದು ಯಾವುದೋ ಒಂದು ಪಾಪದಿಂದಾಗಿ ಸ್ತ್ರೀಯರು ಅಂತ ಕರೆಸ್ಕೊಂಡಿದ್ರೆ, ಅಥವಾ ಸ್ವಭಾವತಃ ಬ್ರಾಹ್ಮಣ ಕ್ಷತ್ರಿಯರು ಕ್ಷತ್ರಿಯರಾಗಿದ್ದು ಏನೋ ಶಾಪ ಬಂತಪ್ಪ, ಶಾಪ ಬಂದು ಹೀನ ಯೋನಿಯಲ್ಲಿ ಹುಟ್ಟು ಬಿಡ್ತಾರೆ, ಹೀನ ಯೋನಿಯಲ್ಲಿ ಹುಡ್ತಾರೆ. ಇಂಥವರನ್ನು ಕುರಿತು ಹೇಳುವಾಗ ಏನಂತ ಹೇಳಬೇಕಾಗಿತ್ತು ಕೃಷ್ಣ ಪರಮಾತ್ಮ ಇಲ್ಲಿ ಅಂತ ಹೇಳಿದರೆ, ಸ್ವಭಾವತಃ ಸ್ತ್ರೀಯರಾಗಿದ್ದು, ಆಯ್ತಾ, ಪಾಪರೂಪವಾದ ಅಂದ್ರೆ ಪಾಪದ ನಿಮಿತ್ತದಿಂದಾಗಿ ಅವರು ಪುರುಷರು ಅಂತ ಕರೆಸ್ಕೊಳ್ತಾರೆ, ಏನೋ ಒಂದು ಪಾಪದ ನಿಮಿತ್ತದಿಂದಾಗಿ ಅವರು ಪುರುಷರು ಅಂತ ಕರೆಸ್ಕೊಳ್ತಾರೆ ಅಂತ ಹೇಳೋ ಸಂದರ್ಭದಲ್ಲಿ ಉಮಾಂಸ ಅಂತ ಒಂದು ಅಂಶವನ್ನು ಸೇರಿಸಬೇಕಾಗಿತ್ತು. ಆದ್ರೆ ಮೂಲದಲ್ಲಿ ಕೃಷ್ಣ ಅದನ್ನು ಸೇರಿಸಲಿಲ್ಲ. ಯಾಕೆ ಸೇರಿಸ್ಕೊಳ್ಳಿಲ್ಲ? ಅದನ್ನು ಒಟ್ಟಿಗೆ ಸೇರಿಸಿ ಹೇಳಬೇಕಾಗಿತ್ತಲ್ವಾ ಉಮಾಂಸ. ಹಾಗಾದ್ರೆ ಆ ಪದವನ್ನು ಬಿಟ್ಟದ್ ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಸಮಾಧಾನವನ್ನ ರಾಯರಿಗೆ ಕೊಡ್ತಾರೆ. ರಾಯರು ಏನು ಕೊಟ್ರು ನೋಡ್ರಿ. ಅತ್ರ ನೈಮಿತ್ತಿಕ ಸ್ತ್ರೀ ವೈಶ್ಯಾದಿ ಗ್ರಹಣ ಮಧ್ಯೆ ನೈಮಿತ್ತಿಕ ಪುಂಸಾಂ ಸ್ತ್ರೀಯಃ ಪುಮಾಂಸಃ ವೈಶ್ಯಃ ವೈಶ್ಯಾಃ ಶೂದ್ರಾಃ ಇತ್ಯನುಕ್ತಿ. ಹೀಗೆ ಹೇಳಬೇಕಾಗಿತ್ತವನು ಕೃಷ್ಣ, ಆದ್ರೆ ಈ ರೀತಿ ಹೇಳಲಿಲ್ಲ. ಅದಕ್ಕೇನು ಕಾರಣ ಅಂತ ಹೇಳಿದ್ರೆ, ಇತ್ಯನುಕ್ತಿಸ್ತು ಸ್ವಭಾವತಃ ಸ್ತ್ರೀಣಾಂ ಕೇನಾಪಿ ಹೇತುನ ಪುಂಸ್ತ್ವಾಭಾವೇನ. ಯಾವ ಕಾರಣದಿಂದಲೂ ಕೂಡ ಸ್ತ್ರೀಯರು
ಪುಂಸ್ತವನ್ನ ಸ್ವಾಭಾವಿಕವಾಗಿ ಸ್ತ್ರೀಯರಾದವರು ಪುಂಸ್ತವನ್ನ ಸರ್ವಥಾ ಪಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಇದನ್ನು ತಿಳಿಸೋದಕ್ಕೋಸ್ಕರ ಅವನು ಕೃಷ್ಣ ಅಲ್ಲಿ ಪುಮಾಂಸಃ ಅನ್ನುವ ಪದವನ್ನ ತಾನು ಸೇರಿಸಿಕೊಳ್ಳಿಲ್ಲ ಅಂತ ರಾಯರಲ್ಲಿ ಸಮಾಧಾನವನ್ನು ಕೊಟ್ಟ. ಯಾವುದೋ ಒಂದು ನಿಮಿತ್ತದಿಂದ ಅಂತ, ಯಾವುದೋ ಒಂದು ಕಾರಣ ಗೊತ್ತಾಗಲ್ಲ. ರಾಯರು ಬಹಳ ಒಳ್ಳೆ ಅಂಶವನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ಇದೆಲ್ಲ ಹೇಳ್ತಾರೆ ಪಾಪ, ಶ್ರೀಮದ್ ಆಚಾರ್ಯ ಕೂಡ ಹೇಳಿದ್ದಾರೆ. ನೋಡ್ರಿ, ಇವೆಲ್ಲ ರಾಯರದ್ದು ವಿಶೇಷವಾಗಿರತಕ್ಕಂಥ ಅಂಶ. ತಾತ್ಪರ್ಯ ಆಗ್ಲಿ, ಭಾಷ್ಯ ಆಗ್ಲಿ, ಶ್ಲೋಕಕ್ಕೆ ಏನು ಇಲ್ಲ. ಇದೆಲ್ಲ ಅಂಶಗಳನ್ನ ಏನ್ ಹೇಳಿದ್ರು, ಒಂದ ಪ್ರಾಚೀನ ಟೀಕೆಗಳನ್ನು ನೋಡಿ ಹೇಳಿರ್ತಾರೆ, ಇಲ್ಲ ಸ್ವಯಂ ಹೇಳಿರ್ತಾರೆ. ಇದೆಲ್ಲ ರಾಯರ ವಿವೃತ್ತಿಯ ವೈಶಿಷ್ಟ್ಯ. ಆಯ್ತು, ಒಂದು ಶ್ಲೋಕ ಮುಗಿಸ್ಬಿಡೋಣ. ಕೊನೆಯದೊಂದು ಶ್ಲೋಕ ಇದೆ. ಮನ್ಮನ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ಮನ್ಮನ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ಮನ್ಮನಃ ಭವ ಮದ್ಭಕ್ತಃ ಮದ್ಯಾಜೀ ಮಾಂ ನಮಸ್ಕುರು ಮಾಂ ಏವ ಏಷ್ಯಸಿ ಯುಕ್ತ್ವಾ ಏವಂ ಆತ್ಮಾನಂ ಮತ್ಪರಾಯಣಃ. ಹೇ ಅರ್ಜುನ, ಮನ್ಮನಃ ಭವ, ನನ್ನಲ್ಲಿಯೇ ಮನಸ್ಸುಳ್ಳವನಾಗು. ವಾಸ್ತವಿಕವಾಗಿ ಮನಸ್ ಶಬ್ದ ನಪುಂಸಕಲಿಂಗ, ಅದರಲ್ಲಿ ಮನ್ಮನಃ ಪುಲ್ಲಿಂಗ ಆಯ್ತು. ಹೌದಾ ಇಲ್ಲ? ಸಮಾಸ ಆದ್ಮೇಲೆ ಅಂತ ವ್ಯತ್ಯಾಸ ಆಗತ್ತೆ. ಆಯ್ತಾ? ಮನ್ಮನಃ ಭವ ಲಿಂಗ, ಇದು ವ್ಯತ್ಯಾಸ ಆಯ್ತು. ಆಯ್ತಾ? ಅಲ್ಲಿ ಕೇವಲ ಮನಃಶಬ್ದ ನಪುಂಸಕಲಿಂಗ ಆದರೂ ಕೂಡ ಮನ್ಮನಃ, ಮನ್ಮನಾನೌ, ಮನ್ಮನಾನಃ, ರಾಜ ರಾಜಾನು ರಾಜಾನಃ ಇತಿವತ್ ಮನ್ಮನಃ ಭವ. ಮದ್ಭಕ್ತೋ ಭವ ಅನ್ನೋದನ್ನ ಎಲ್ಲದಕ್ಕೂ ಕೂಡ ಅನ್ವಯ ಇಟ್ಕೊಳ್ಬೇಕು. ಮದ್ಭಕ್ತೋ ಭವ, ಆಯ್ತಾ? ನನ್ನ ಭಕ್ತನಾಗು. ಮದ್ಯಾಜೀ ಭವ, ನನ್ನನ್ನ ಚೆನ್ನಾಗಿ ಯಾಗ ಮಾಡು, ನನ್ನನ್ನು ಕುರಿತು ಯಾಗ ಮಾಡು, ನನ್ನನ್ನು ಪೂಜೆ ಮಾಡು ಅಂತ ಅರ್ಥ. ಆಯ್ತಾ? ಮಾಂ ನಮಸ್ಕುರು, ನನ್ನನ್ನು ನಮಸ್ಕಾರ ಮಾಡು. ಏವಂ, ಆಯ್ತಾ? ಏವಂ ಪ್ರಕಾರೇಣ ಮತ್ಪರಾಯಣ, ಅಂದ್ರೆ ನನ್ನಲ್ಲಿಯೇ ಆಸಕ್ತನಾಗಿ ಉತ್ತಮವಾದ ಗತಿ ಅಂತ ತಿಳಿದುಕೊಂಡು ಆತ್ಮಾನಂ, ಇಲ್ಲಿ ಆತ್ಮ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಮನಃ, ಆತ್ಮಾನಂ ಮನಃ, ಮಯಿ ಯುಕ್ತ್ವಾ, ಯುಕ್ತ್ವಾ ಅಂದ್ರೆ ಯೋಗೆ, ನನ್ನಲ್ಲಿ ಮನಸ್ಸನ್ನ ಇಟ್ಟು ಮಾಮೇವ ಏಷ್ಯಸಿ, ಇಟ್ಟಿ ಅಂತಾದರೆ ನೀನು ನನ್ನನ್ನೇ ಹೊಂದತಿ. ಅದೇ ಮನ್ಮನಃ ಮಾಮೇವ ಏಷ್ಯಸಿ, ಆಯ್ತಾ? ಮಾಮೇವ ಏಷ್ಯಸಿ ಯುಕ್ತ್ವಾ ಏವ ಮಯಿ ಮನಃ ಮನ್ಮನಃ, ನನ್ನಲ್ಲಿ ಮನಸ್ಸುಳ್ಳವನಾಗು. ಆಯ್ತಾ? ಇದಕ್ಕೆ ವಿವೃತ್ತಿಯಲ್ಲಿ ರಾಯರು ಭಜನ ಪ್ರಕಾರಂ ದರ್ಶಯನ್ ತಸ್ಯ ಫಲಮಾಹ. ಹೌದಪ್ಪ, ಭಕ್ತಿಯನ್ನು ಮಾಡ್ಬೇಕು ಅಂತ ಹೇಳಿದಿ, ಏನದು ಭಕ್ತಿಯನ್ನು ಮಾಡೋ ಕ್ರಮ ಹೇಗೆ ಅಂತ ಹೇಳಿದ್ರೆ, ಆಯ್ತಾ, ಅದರ ಕ್ರಮವನ್ನು ತಿಳಿಸ್ತಾ ಇದ್ದಾನೆ ಮನ್ಮನಾಹ ಎಂಬುದಾಗಿ. ಆಯ್ತಾ? ಏವಂ ಮನ್ಮನಸ್ತ್ವಾದಿ ಪ್ರಕಾರೇಣ ಮತ್ಪರಾಯಣ ಸನ್ ಆತ್ಮಾನಂ ಮನಃ ಮಯಿ ಯುಕ್ತ್ವಾ, ಆಯ್ತಾ, ನನ್ನಲ್ಲಿ ಮನಸ್ಸನ್ನು ಇಟ್ಟವನಾಗಿ ಇಟ್ಟಿ ಅಂತಾದರೆ
ಮಾಮೇವ ಏಷ್ಯಸಿ. ಆಯ್ತಾ, ನನ್ನನ್ನೇ ನೀನು ಏಷ್ಯಸಿ ಅಂದ್ರೆ ಹೊಂದುವಿ ಅಂತ ಅರ್ಥ. ಆಯ್ತಾ, ನನ್ನನ್ನೇ ನೀನು ಹೊಂದುತ್ತಿ ಅಂತ ಕೃಷ್ಣ ಇಲ್ಲಿ ಹಾ ಹಾ ಆತ್ಮ ನನ್ನ ಆತ್ಮ ಶಬ್ದಕ್ಕೆ ಇಲ್ಲಿ ಮನಸ್ಸು ಅಂತ ಅರ್ಥ ಮಾಡಿ. ಆಯ್ತಾ, ಆತ್ಮ ನನ್ ಮನಃ ಮನಸ್ಸನ್ನ ಮಯಿ ಯುಕ್ತ್ವಾ ನನ್ನಲ್ಲೇ ಮನಸ್ಸನ್ನ ಇಟ್ಟವನಾಗಿ ಮತ್ಪರಾಯಣೋ ಭೂತ್ವಾ ನೀ ನನ್ನಲ್ಲೇ ಆಸಕ್ತಿ ಉಳ್ಳವನಾದಿ ಅಂತಾದ್ರೆ ಮಾಮೇವ ಏಷ್ಯಸಿ ನನ್ನನ್ನೇ ನೀನು ಹೊಂದುತ್ತಿ ಅಂತ ಇಲ್ಲಿ ಓಂ ತತ್ಸದಿತಿ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜಗುಹ್ಯ ಯೋಗೋ ನಾಮ ನವಮೋಧ್ಯಾಯಃ. ಅದೆಷ್ಟು ಮಾಡ್ಬೋದು ಏನ್ ತೊಂದ್ರೆ. ರಾಜಗುಹ್ಯ ಯೋಗೋ ನಾಮ ನವಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಮುಂದೆ ಅಧ್ಯಾಯ ನಿಧಾನವಾಗಿ ಮುಗಿತಾ ಇದೆ.